ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ವ್ಯಕ್ತಿ ಒಬ್ಬ ಪುನೀತ್ ಕೆರೆಹಳ್ಳಿಯ ಶಿಷ್ಯ ನಮ್ಮ ಸೌಜನ್ಯ ಹೋರಾಟಗಾರ್ತಿಗೆ ರಾತ್ರಿ ಹೊತ್ತಲ್ಲಿ ಕಾಲ್ ಮಾಡಿ ಯಾವ ಥರ ಮಾತಾಡ್ತಿದ್ದ ಎಂಬುದು ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಹಲೋ, ಅದೇ ಮಕ್ಕ ಹೇಳಿ. ಊಟ ಮಾಡಿದ್ರಕ್ಕ? ಆಯ್ತು. ಏನಕ್ಕ ಊಟ? ಊಟ ವೆಜ್. ವೆಜ್? ಹೌದು. ಆರಾಮಿದ್ರಕ್ಕ? ಆರಾಮಿದ್ದೀನಿ. ಅಕ್ಕ, ಮೊನ್ನೆ ಒಂದು ಮಾತಾಡಿದ್ರಿ, ಹೇಳಿ. ನೆನಪಿದ್ಯಾ? ನೆನಪಿದ್ದೆ. ಏನ್ ಹೇಳಿ ಅಕ್ಕ? ಭಗವಧ್ವಜ ಹಾಕಿದ್ರ ಅಲ್ಲಿ ಅಥವಾ ತಕೊಂಡ್ ಬಂದು ವಾಪಸ್ ಹೊಂಟ್ರ? ಅಕ್ಕ, ಭಗವಧ್ವಜ ಹಾಕಿದ್ರ ಅಲ್ಲಿ ಅಥವಾ ನೀವೇ ಕೇಸರಿ ಹಾಕೊಂಡು ಭಗವಧ್ವಜ ತಕೊಂಡ್ ಬಂದು ರಿಟರ್ನ್ ಹೊರಟ್ರ? ಅಕ್ಕ, ಇಲ್ಲೇ ಇದೀವಿ ಅಕ್ಕ. ಭಗವಧ್ವಜ ಹಾಕಿ ಅಲ್ಲೊಂದು ಹಾಕ್ತೀನಿ ಅಕ್ಕ. ಪರ್ಮನೆಂಟ್ ಆಗಿರ್ಬೇಕಲ್ಲಿ. ಹಲೋ, ಹೇಳಿ ಅಕ್ಕ. ಪರ್ಮನೆಂಟ್ ಆಗಿರ್ಬೇಕಲ್ಲಿ ಧರ್ಮಸ್ಥಳ ಪುಣ್ಯಕ್ಷೇತ್ರದಲ್ಲಿ. ಇರುತ್ತಕ್ಕ. ಏನಿರುತ್ತೆ ಪಕ್ಕನಾ? ಡೌಟ್ ಐತಕ್ಕ? ಡೌಟ್ ಇದೆ. ಪರ್ಮನೆಂಟ್ ಆಗಿ ಅಲ್ಲಿ ಭಗವಧ್ವಜ ಹಾರ್ತಾ ಇರ್ಬೇಕು. ಇನ್ನು ಅಕ್ಕ, ಊಟ ಮಾಡ್ತಾ ಇದೀನಿ. ಊಟ ಆಗಿದೆ, ಯಾವಾಗ್ಲೇ ಆಗಿದೆ. ಅಲ್ಲಿ ನಾನು ಊಟ ಮಾಡ್ತಾ ಇದೀನಿ. ನಾ ಭಗವದ್ಗೀತೆ ಹಾಕ್ತಿವಕ್ಕ. ಭಗವಧ್ವಜ ಹಾಕಿ ಅಲ್ಲಿ ನಾಳೆ ಕಿತ್ತು ಬಿಸಾಕೋದಲ್ಲ ಅವರು. ಪರ್ಮನೆಂಟ್ ಆಗಿ ಅಲ್ಲಿ ಒಂದು ಹಾಕ್ಬೇಕು, ಒಂದು ದ್ವಾರದ ಅಥವಾ ಅಲ್ಲಿ ಮಂಜುನಾಥನ ಕ್ಷೇತ್ರದ. ಆದ್ರೆ ನನಗೊಂದು ಡೌಟ್ ಐತೆ. ಏನು? ನಿಮ್ ಬಗ್ಗೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ ಅಕ್ಕ. ಹೇಳಿ. ಅಕ್ಕ ಅಂತ ಕರಿತಿದೀನಿ. ಹೇಳಿ. ನಾನ್ ತಮ್ಮ ಅಂತ ಮಾತಾಡ್ತಿದ್ದೀನಿ. ಬಟ್ ನಿಮ್ ವಿಚಾರ ಬಹಳ ರಾಂಗ್ ಇದಾವಕ್ಕ. ಏನಕ್ಕೆ? ಏನಕ್ಕೆ? ಏನಕ್ಕೆ ರಾಂಗ್ ಇದೆ? ಅದು ಹಿಂದೂ ದೇವಸ್ಥಾನ ಅಲ್ವಾ? ಅಣ್ಣಪ್ಪ ಮಂಜುನಾಥ ದೇವ್ರು ಯಾರ್ದು? ಹಿಂದೂ ದೇವ್ರು ಅಲ್ವಾ? ಹೌದು. ಮತ್ತೆ ಅದು ಜೈನರು ಹೇಗೆ ಮಾಡ್ಕೊಂಡಿದ್ದು? ಧರ್ಮಸ್ಥಳ ಮಂಜುನಾಥ ಗರ್ಭಗುಡಿ ಕೂಡ ವೀರೇಂದ್ರ ಹೆಗ್ಗಡೆ ಹೆಸರಲ್ಲಿದೆ ಅಲ್ಲ. ಮಾತಾಡಿ. ಹೇಳಿ. ಅದು ಪಕ್ಕ ಮಾತಾಡ್ಬೇಕು. ಮೊನ್ನೆ ಅಲ್ಲಿ ಯಾರು ಮುನ್ನ ಅಂತ ಬೆಳ್ತಂಗಡಿ ಅವ್ರ ಹತ್ರ ಮಾತಾಡಿದ್ರಲ್ಲ ನೀವು, ಎಣ್ಣೆ ಎಲ್ಲ ಕುಡ್ಕೊಂಡು. ಹಂಗೆ ಮಾತಾಡಿದ್ರೆ ಕಟ್ ಮಾಡಿ ಇವಾಗ್ಲೇ. ಸೋಳೆ ಮಗ ಅಕ್ಕ, ಸೋಳೆ ಮಗ ಅಲ್ಲ, ಅವನಿಗೆ ತಾಯಿಗೆ ಹುಟ್ಟಿದ್ದು. ಹಂಗೆಲ್ಲ ಮಾತಾಡಬಾರ್ದು. ನೀವೊಂದು ಪುಣ್ಯಕ್ಷೇತ್ರ ಮಂಜುನಾಥ ಸ್ವಾಮಿ ಉಳ್ಸಕ್ಕೆ ಬಂದಿದವರಲ್ಲ, ನಿಮ್ಮ ಬಾಯಲ್ಲಿ ಇಂಥ ಮಾತೆಲ್ಲ ಬರಬಾರ್ದು. ದೇವ್ರ ಮೆಚ್ಚಲ್ಲ. ಅಲ್ಲಿ ಅಣ್ಣಪ್ಪನ ಮುಂದೆ ಇದ್ದೀರಾ ನೀವು. ಎಚ್ಚರ ಮಾತಾಡುವಾಗ ಸ್ವಲ್ಪ. ಅವನ್ ಯಾವನಕ್ಕ ಮುಲ್ಲ ನನ್ ಬಗ್ಗೆ ಮಾತಾಡ? ಯಾರೇ ಆಗ್ಲಿ, ನೀವು ಮಾತಾಡಿದ ಎಣ್ಣೆ ಕುಟ್ಕೊಂಡು ಮಾತಾಡಿದ್ದು ತಾನೇ? ಅಲ್ಲಕ್ಕ, ಅಲ್ಲಣ್ಣ, ನಾನ್ ನಿಮ್ಗೆ ಅದು ಲಿಂಕ್ ಕಳ್ಸಿದಲ್ಲ, ಅದು ಕಮೆಂಟ್ ಹೇಗೆ ಬಂದಿತ್ತು ಅದಕ್ಕೆ? ನೀವು ಅಲ್ಲಿ ಟನ 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 ಅಂತ ಗ್ಲಾಸ್ ಬಡ್ತಿದ್ದೀರಾ, ನೀರ್ ಹಾಕ್ತಿದ್ದೀರಾ, ಎಣ್ಣೆ ಕುಡಿತಿದ್ದೀರಾ, ಒಂದ್ ಅರ್ಧ ಗಂಟೆಗೊಮ್ಮೆ ಮಾತಾಡ್ತಿದ್ದೀರಾ. ಅವ್ರು ಪಟ 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 ಅಂತ ಮಾತಾಡ್ತಿದ್ದಾರೆ. ಅವ್ರು ಬೇರೆ ಹೊರಗಡೆ ಇರುವವರು, ಕೆಲಸ ಮಾಡೋರು. ಅವ್ನ್ ಮುಲ್ಲ ಗಾಂಡ ಅಲ್ಲಕ್ಕ. ಇವತ್ ಹಂಗೆ ಮಾತಾಡ್ಬೇಡಿ. ನೀವೊಂದು ಪುಣ್ಯಕ್ಷೇತ್ರದಲ್ಲಿದ್ದೀರಾ. ಅವ್ನ್ ಗಾಂಡು ಅಕ್ಕ, ನಾನು ಓಪನ್ ಪುಣ್ಯಕ್ಷೇತ್ರದಲ್ಲಿದ್ದೀರಾ. ಅಣ್ಣಪ್ಪ ಮಂಜುನಾಥ ಸ್ವಾಮಿ ಮುಂದೆ ಇದ್ದೀರಾ. ಹಾಗೆ ಗಾಂಡು ಸುಳ್ಳೆ ಮಗಲ್ಲ ಹೇಳ್ಬಾರ್ದು. ನಿಮ್ಮಂತವರ ಬಾಯಲ್ಲಿ ಇಂತ ಮಾತು ಬರಬಾರ್ದು. ನೀವೇ ಅಲ್ಲಕ್ಕ, ನೀವೇ ಇಷ್ಟು ಬೆಂಕಿ ಎತ್ತೀರ, ನಾವ್ ಮಾತಾಡ್ಲೇಬೇಕಾಗತ್ತೆ. ಅಲ್ಲಿ ಮಾತಾಡಬಾರ್ದು. ಪುಣ್ಯಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತಾಡಬಾರ್ದು. ನಿಮ್ ಮನೆಯಲ್ಲಿದ್ರೆ ಮಾತಾಡಿ, ಹೆಂಗ್ ಬೇಕಾದ್ರೂ ಮಾತಾಡಿ. ಅವ್ನ್ ಮುಲ್ಲನ ಅಡ್ರೆಸ್ ಕೊಡಕ್ಕ, ಅಲ್ಲಿ ಹೋಗಿ ಮಾತಾಡ್ತೀನಿ. ಅಡ್ರೆಸ್ ಏನಕ್ಕೆ? ನಮ್ಮ ಊರಿನವ್ರೆ ಅವರು. ನಮ್ಮ ಊರಿನವ್ರೆ ಅವರು. ನೀವ್ ತಾನೇ ಮಾತಾಡಿದ್ರಲ್ಲಕ್ಕ ನಮ್ಮವರು ಅಂತಂದು, ಅದಕ್ಕೆ ಕೇಳಿದೆ. ನಮ್ಮ ಊರಿನವ್ರಂದೆ ಅಕ್ಕ. ಇದೊಂದು ವಿಚಾರ ಏನಾಗಿದೆ, ಅವರು ಮುಸ್ಲಿಂ ಆದ್ರೂ ಒಂದು ಹಿಂದೂ ಹೆಣ್ಮಕ್ಳ ಇದು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಹಿಂದಂತಲ್ಲ, ಎಲ್ಲ ಇದಕ್ಕೂ ಹೋರಾಟ ಮಾಡ್ತಿದ್ದಾರೆ. ಅವರ ಕಡೆಯಿಂದ ಏನಾದ್ರು ಸಮಸ್ಯೆ ಆದ್ರೂ ಅದನ್ನೇ ಎತ್ತಿ ಹಿಡಿತಾರೆ ಅವರು. ಅವರಿಗೆ ಶಿಕ್ಷೆ ಆಗ್ಬೇಕಂತಾನೆ ಹೇಳ್ತಾರೆ. ನ್ಯಾಯದ ಪರವಾಗಿದ್ದಾರೆ ಅವರು. ನೀವು ಸುಳ್ಳೆ ಮಗ, ಗಂಡು ಮಗ ಅಂತ ಹೇಳಿದ್ರೆ ಅದೆಲ್ಲ ನಿಮ್ಗೇನೆ. ನೋಡು, ಒಂದು ಬೆರಳು ಇದು ನೋಡಿ, ಒಂದು ಕೈಯಲ್ಲಿ 5 ಬೆರಳು ಇರುತ್ತೆ ತಾನೆ. ಒಂದು ಬೆರಳು ನನ್ಗೆ ತೋರಿಸಿದ್ರೆ 4 ನಿಮ್ಮನೆ ತೋರಿಸ್ತಿರುತ್ತೆ. ಆವಾಗ ಯಾರು ಸುಳ್ಳೆ ಮಗ ಆಗೋದು? ನೀವೇ ತಾನೆ. ಸಂತೋಷ. ಮೊನ್ನೆ ಅಕ್ಕ ವಿತ್ ವಿಡಿಯೋ ಸಮೇತ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ. ಕೇಸ್ ಆಗೈತೆ. ಏನಕ್ಕೆ? ಏನಕ್ಕೆ?
5 ವರ್ಷ ಹುಡುಗಿನ ರೇಪ್ ಮಾಡಿದಿರಲ್ಲ. ಯಾರು ಯಾರು ಮೌಲ್ವಿ ರೇಪ್ ಮಾಡಿದ್ದ. ಯಾರು? ಮೌಲ್ವಿಯಾ? ಅವನ ಅಲ್ಲಿ ಅರೆಸ್ಟ್ ಆಗಿದ್ದಾನಲ್ಲ. ಅದು ನಾವು ಕೊಟ್ಟಿದ್ಕ ಅರೆಸ್ಟ್ ಆಗಿದ್ದು. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಯಾರು ಕೊಟ್ಟಿದ್ದು? ನಾವೇ ವಿಡಿಯೋ ಸಮೇತ ಕೊಟ್ಟಿದ್ದು. ಯಾರೋ ಮಾಡೋದು ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ, ಹಂಗಾಯ್ತು ನಿಮ್ ಪರಿಸ್ಥಿತಿ. ಅಕ್ಕ ಪುನೀತ್ ಅಣ್ಣ ಕೊಟ್ಟಿದ್ದು. ಅವನು ಪೇಮೆಂಟ್ ಗಿರಾಕಿ. ಅವನು ಪೇಮೆಂಟ್ ಗಿರಾಕಿ ಪುನೀತ್ ಕೆರೆಹಳ್ಳಿ. ಗೂಗಲ್ ಪೇ, ಫೋನ್ ಪೇ. ಅವನೊಬ್ರು ಯಾರೋ ಮಧುಗಿರಿ ಮೋದಿ ಅಂತೆ. ತನ್ನ ಹೆಂಡತಿಯನ್ನ ಸಾಕಾಗಲ್ಲ ಅವನ್ಗೆ. ಹೆಂಡತಿ ತಂಗಿಯನ್ನ ವೆಷ ಅಂದವ, ಅವನು ಸುಳ್ಳೆ ಅಂದವ. ಅವನ್ ಬೇರೆ ಧರ್ಮಸ್ಥಳ ಉಳಿಸ್ಬೇಕಂತೆ. ಕ್ಷಮಿಸಿ, ನಾನು ಇವತ್ತಿನಿಂದ ಅನಾಥ ಅಂತ ಹೇಳ್ಬೋದು ಅಥವಾ ಸನ್ಯಾಸಿ ಅಂತ ಹೇಳ್ಬೋದು. ನಾನಿವತ್ತು ಇಡೀ ನನ್ನ ಕುಟುಂಬವನ್ನು ತ್ಯಜಿಸ್ತಾ ಇದ್ದೇನೆ. ಕೌಟುಂಬಿಕ ಜೀವನದಿಂದ ವಿದಾಯ ಪಡೆದು ಸನ್ಯಾಸಿ ಆಗ್ತಾ ಇದ್ದೇನೆ. ನಾಳೆಯಿಂದ ನನ್ನ ನೀವು ಸನ್ಯಾಸಿಯಾಗಿ ನೋಡ್ತೀರಿ. ಇದಕ್ಕೆ ಕಾರಣ ನೇರವಾಗಿ ಹೇಳ್ತೇನೆ. ನನ್ನ ಶ್ರೀಮತಿ ಅಂತ ನನ್ನ ಹೆಂಡತಿ ದೇವತೆ ಸಮಾನ, ಆದರೆ ಹನುಮಾನಸ್ಥಳು. ಅವಳಿಗೆ ಮಾತೆತ್ತಿದ್ರೆ ಬರೀ ಹನುಮಾನ ಬಿಟ್ರೆ ಸತ್ಯ ಅವಳಿಗೆ ಗೊತ್ತಿಲ್ಲ. ಸ್ನೇಹಿತರ ಜೊತೆ ಮಾತಾಡಿದ್ರೆ ಹನುಮಾನ, ಸ್ನೇಹಿತರ ಹೆಂಡತಿ ಜೊತೆ ಮಾತಾಡಿದ್ರೆ ಹನುಮಾನ, ಅಥವಾ ಯಾರಾದ್ರೂ ಹೆಣ್ಣು ಮಕ್ಕಳ ಜೊತೆ ಮಾತಾಡಿದ್ರೆ ಹನುಮಾನ. ಅವಳಿಗೆ ಅವಳ ತಂಗಿ ಒಬ್ಳಿದ್ದಾಳೆ, ಲಕ್ಷ್ಮಿ ಅಂತಿಲ್ಲ. ಅವಳು ವ್ಯಭಿಚಾರಿ. ಮದುವೆಯಾಗಿ 10 ವರ್ಷ ಆಗಿದೆ, ಇದುವರೆಗೂ ಗಂಡನ ಜೊತೆ ಮಲಗಿಲ್ಲ. ಪರಪುರುಷನ ಜೊತೆ ಎಂಜಾಯ್ ಮಾಡ್ತಾಳೆ. ಅವಳ ಮಾತು ಅವಳಿಗೆ ವೇದವಾಕ್ಯ. ಅವಳ ಮಾತು ನನಗೆ ಜೀವ. ನನ್ನ ಹೆಂಡತಿ ನನಗೆ ಜೀವನೇ ಆಗಿದ್ರು, ಆದ್ರೆ ಆಕೆಗೆ ನನ್ನ ಮೇಲೆ ಪ್ರೀತಿಗಿಂತ ಹೆಚ್ಚಿಗೆ ಅನುಮಾನಗಳಿದ್ದಾವೆ. ಹಾಗಾಗಿ ನನಗೆ ಇವತ್ತು ತುಂಬಾ ಹೇಳಕ್ ಬರಲ್ಲ ಅದಕ್ಕೆ ಪದ ಏನು ಬಳಸ್ತಾನೆ ಅಂತೇಳಿ. ಆಕೆಗೆ ನನಗಿಂತ ಹೆಚ್ಚಿಗೆ ಅವಳ ತಂಗಿನೇ ಇಷ್ಟ ಅಂತೆ. ಅವಳ ತಂಗಿನೇ ಅವಳಿಗೆ ಜೀವನ ಕೊಡ್ತಾಳಂತೆ. ಅವಳ ತಂಗಿ ಜೊತೆ ಅವಳ ತಂದೆ ತಾಯಿ ಜೊತೆ ಅವಳು ಚೆನ್ನಾಗಿರ್ಲಿ ಅಂತೇಳಿ ಆಶಿಸ್ತಾ ನಮಸ್ತೆ. ಭಾರತ್ ಮಾತಾ. ಒಂದು ಗೂಗಲ್ ಪೇ ನಂಬರ್, ಅವಂದೇ ಪರ್ಸನಲ್ ನಂಬರ್ ಹಾಕಿ ಭಿಕ್ಷೆ ಬಿಡ್ತಿದ್ದಾನೆ. ಇದ್ರಲ್ಲಿ ಇಂಥದೇ ಇರೋದು ನೋಡಿ. ನಾನೊಂದ್ ಮಾತು ಹೇಳ್ತೀನಣ್ಣ. ನಾವು ಸೌಜನ್ಯ ಹೋರಾಟ ಮಾಡಿದ್ರೆ ಬೀದಿ ಹೋರಾಟ ಅಂದ್ರಲ್ಲ, ಇವಾಗ ಆತರ ಗೇಲಿ ಮಾಡಿದವರೇ ಬೀದಿಗೆ ಬಂದ್ಬಿಟ್ರಲ್ಲಣ್ಣ, ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ಲಿಕ್ಕೆ. ನೀವು ನಿಜವಾಗ್ಲೂ ಬಂದಿರ್ತಿದ್ರೆ ನೀವು ಡೈರೆಕ್ಟ್ ಮಂಜುನಾಥನ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಮುಂದೆ ಹೋಗ್ಬೇಕಿತ್ತು, ಅಣ್ಣಪ್ಪನ ಮುಂದೆ ಹೋಗ್ಬೇಕಿತ್ತು. ಇವತ್ತಲ್ಲಿ ವಿಡಿಯೋ ಎಲ್ಲಿದು ಕಂಡಿದ್ದು? ಹೆಗ್ಡೆ ಕುಟುಂಬದವ್ರ ಜೊತೆ ಇದ್ದೀರಾ ನೀವು. ಅಕ್ಕ ಇನ್ನೊಂದು, ರಾಕೇಶ್ ಶೆಟ್ಟಿನೂ ಇದ್ದಾನೆ, ಚಪ್ಪಲಿ ಸ್ಟಾರ್. ಅಕ್ಕ ಈ ತರ ಚಪ್ಪಲಿಯಲ್ಲಿ ಪೆಟ್ಟು ತಿಂದವ ಅವನು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಯಾಕೆ ಕಂಪ್ಲೇಂಟ್ ಕೊಡಬಾರ್ದು? ನೀನೇ ಜೀವಂತ ಸಾಕ್ಷಿ ಇರುವಾಗ ನೀನ್ ಹೇಳ್ಕೊಂಡಿದ್ಯಂತ. ಮಾತಾಡಿ, ನೀವೆಲ್ಲ ಫೋನ್ ಹಚ್ಚಿದ್ದು ಮಾತಾಡಿ. ನೀವು ಚಪ್ಪಲಿ ತಿಂದಿರ ಅದೆಲ್ಲ ಬೇಡ ಅಕ್ಕ. ಏನ ಇದ್ದಿದ್ ವಿಷಯ ಹೇಳುದಲ್ಲ. ತಡಿ ಅಕ್ಕ. ಕಾಲ್ ರೆಕಾರ್ಡ್ ಮಾಡ್ಕೊಂಡು ಎಲ್ಲ ಯಾವ್ದ್ರಲ್ಲಿ ಹಾಕ್ತೀರಾ ಹಾಕಿ. ನಾನೇನ್ ತಪ್ಪಿ ಮಾತಾಡ್ತಿಲ್ಲ, ಇದ್ದಿದ್ದ ವಿಷಯ ಹೇಳ್ತಿದ್ದೀನಿ. ಸೌಜನ್ಯ ಹೋರಾಟ ಮಾಡಿ ಬೀದಿ ಹೋರಾಟ ಅಂದವ್ರು ಇವತ್ತು ಬೀದಿಗೆ ಬಂದ್ರು. ಇದು ಅಲ್ಲ ಅಣ್ಣಪ್ಪ ಮಂಜುನಾಥನ ಪವಾಡ ಅಂದ್ರೆ. ಅದು ಇನ್ನೊಂದು, ಅಲ್ಲಿ ಕೊಲೆ ಮಾಡಿ ಉಳಿಸಿದ ಆಟೆ. ರೇಪ್ ಮಾಡಿರ್ತಕ್ಕಂತ ಸೇಫ್ ಆಗಿದ್ದಾನೆ. ರೇಪ್ ಮಾಡಿದವರು ಸೇಫ್ ಆಗಿದ್ದಾನ ಅವನು. ಯಾರು? ನಿಮ್ಗೆ ಅಲ್ಲಕ್ಕ, ಒಂದ್ ನಿಮಿಷ. ನಾನ್ ವಯಸ್ಸಲ್ಲಿ ನಿನ್ಗಿಂತ ಸಣ್ಣವನೇ ತಮ್ಮ. ಸಾಕ್ಷಿ ಇದಾವೆ, ಸಾಕ್ಷಿ ಫೋನ್ ಅಲ್ಲಿ ಇದಾವೆ ಅಂತ ಇಷ್ಟೆಲ್ಲ ಫೋನ್ ಬಡಿದಾರಲ್ಲ ಕೂಡ ಕೇಳಿ ಅಕ್ಕ. ಮತ್ತ ಹಂಗಂತ ನಿಮ್ಗೂ ಇಷ್ಟೆಲ್ಲ ಇಲ್ಲಿ ಬಂದು ಹೋರಾಟ ಮಾಡ್ಬೇಕಂತೇನಿ, ಅಷ್ಟು ದೂರದಿಂದ ಬಂದು ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ಹಾರಾಟ ಕೀರಾಟ ಮಾಡ್ಬೇಕಂತೇನಿಲ್ಲ. ನಿಮ್ಗೆ ಅಲ್ಲಿ ನ್ಯಾಯ ಕೋರ್ಟ್ ಕಚೇರಿ ಇಲ್ವಾ? ನಿಮ್ಗೆ ಹೋಗ್ಬೋದಿತ್ತಲ್ಲ, ನೀವ್ ಯಾಕೆ ಬೀದಿಗೆ ಇಳ್ದಿದ್ದು? ಅಕ್ಕ ಅಲ್ಲಲ್ಲ, ನೀವ್ ಯಾಕೆ ಬೀದಿಗೆ ಇಳ್ದಿದ್ದು? ನಿಮ್ದೆಂತ ಬೀದಿ ನಾಟಕನ ಅಥವಾ ಬೀದಿ ಡೊಂಬರಾಟನ ಅಥವಾ ಛದ್ಮವೇಶನ ನಿಮ್ದು? ಫಸ್ಟ್ ಅಲ್ಲಿ ಭಗವಧ್ವಜ ಹಾಕಿ ಧರ್ಮಸ್ಥಳದಲ್ಲಿ. ಅಲ್ಲಕ್ಕ, ಫಸ್ಟ್ ಭಗವಧ್ವಜ ಹಾಕಿ ಧರ್ಮಸ್ಥಳದಲ್ಲಿ ಆಗ್ತಿದೀವಿ. ಬಾರಕ್ಕ, ನೀನ್ ಕಣ್ಣಿದ್ರೆ ಈಗ ನೀನ್ ಬಾಕ್ ಅಂತ ಕರೆದ್ರೆ ನಾನು ಅಲ್ಲಿ ಹತ್ರದಲ್ಲಿದ್ದೀನ. ನಂಗೊಂದು ಸಾಧಾರಣ ಒಂದು 50 ಕಿಲೋಮೀಟರ್ ಆಗ್ತದೆ ನನ್ನ ಊರಿಂದ ಅಲ್ಲಿಗೆ ಧರ್ಮಸ್ಥಳಕ್ಕೆ ಬರ್ಬೇಕಾದ್ರೆ. ಈಗ ಬಾಕ ಅಂತ ಹೇಳಿದ್ರೆ ನೀವು ಸಾಯಿಸಿದ್ರು ಸಾಯಿಸ್ಬೋದು, ಹೇಳಕ್ಕಾಗತ್ತಾ? ನಾನು ಒಂಟಿ ಮಹಿಳೆ ಬಂದ್ರೆ
ಅಕ್ಕ ಅಂತ ಕರೆದ್ರೆ ತಾಯಿ ಸಮಾನ. ಹಾ, ಅದ್ ಬಾಯಲ್ಲಿ ಮಾತ್ರ. ಈಗಿನ ಕಾಲದಲ್ಲಿ ತಾಯಿನೂ ಬಿಡಲ್ಲ ಮಕ್ಳು. ತಾಯಿನೂ ಅತ್ಯಾಚಾರ ಮಾಡಿ ಸಾಯಿಸ್ತಾರೆ. ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡುದಿಲ್ವಾ? ಸ್ವಂತ ಮಗನೇ ತಾಯಿಯನ್ನು ಅತ್ಯಾಚಾರ ಮಾಡಿ ಸಾಯಿಸ್ತಾನೆ. ಸ್ವಂತ ಚಿಕ್ಕಮ್ಮನ ತಾಯಿ ತಂಗಿನೇ ಅತ್ಯಾಚಾರ ಮಾಡಿ ಸಾಯಿಸ್ತಾನೆ. ನಾನೀಗ ಒಂಟಿ ಮಹಿಳೆಯಲ್ಲಿ ಬರುದಪ್ಪ. ಮೊದ್ಲೇ ಅಲ್ಲಿ ಡಿ ನಂಬರ್ನವರು ಇರುದೇ ರೌಡಿಗಳಲ್ಲಿ. ಈಗೆಲ್ಲ ಕಾಣೆ ಆಗಿದ್ದಾರೆ, ಆಟೋದವರೆಲ್ಲ ನಾಪತ್ತೆ ಆಗಿದ್ದಾರೆ. ಅಲ್ಲ ಅಕ್ಕ, ನನ್ನ ಊರಲ್ಲಿ ನಿಮ್ಮೂರಲ್ಲಿ. ನಿಮ್ಮೂರಲ್ಲಿ? ನಿಮ್ಮೂರಲ್ಲಿ? ನಂದು ಉತ್ತರ ಕರ್ನಾಟಕ, ಬಿಜಾಪುರ. ಉತ್ತರ ಕರ್ನಾಟಕ. ನಾನಿಲ್ಲಿ ದಕ್ಷಿಣ ಕನ್ನಡದವಳು. ಎಷ್ಟು ಕಿಲೋಮೀಟರ್ ಹಂಗಂದ್ರ? ಎಲ್ಲಿಗೆ? ದಕ್ಷಿಣ ಕನ್ನಡ, ಬಿಜಾಪುರ. ನಾನ್ ಬಿಜಾಪುರ ಬಂದಿಲ್ಲಲ್ಲ, ಇಲ್ಲದ್ರೆ ಹೇಳ್ತಿದ್ದೆ ನಾನು. ನೀವು ಯಾರ್ದೋ ದುಡ್ಡು ಎಲ್ಲ ಮನೆ ಜಾತ್ರೆ ಮಾಡ್ಕೊಂಡು ಬಂದಿದ್ದೀರಾ. ನೀವು ಸ್ವಂತ ಖರ್ಚಲ್ಲಿ ಬಂದಿದ್ರೇನು? ಸ್ವಂತ ಖರ್ಚಿಂದೇನು ಬಂದಿಲ್ಲ ನೀವು. ಅಕ್ಕ, ಈ ಮಾತಿಗೆ ಆನ್ಸರ್ ಮಾಡ್ಲಾ? ಹಾ, ಮಾಡಿ. ನಾನು ನಮ್ಮ ಮನೆ ಹೆಣ್ಮಕ್ಳು ಆದ್ರೆ ಹಂಗೆ ಬೈತ್. ನಮ್ಮ ಅಕ್ಕ ತಂಗಿ ಆದ್ರೆ ಹಂಗೆ ಬೈತ್. ಹಾ, ಬೈರಿ. ಪಟ್ಟು 8 ದಿವ್ಸ ಕಟ್ಲೆ. ಏನು? 8 ದಿವ್ಸ ಕಟ್ಲೆ. 2 ದಿವಸ? ಅರ್ಥ ಆಗ್ತಲ್ಲ? ಕರೆಕ್ಟ್ ಆಗಿ ಮಾತಾಡಿ. ನೀವು ಧರ್ಮಸ್ಥಳಕ್ಕೆ ಬಂದೇ ಇಲ್ಲ. ಯಾರು? ನೀವೇ. ಲೊಕೇಶನ್ ನಮ್ಮಲ್ಲಿ ಧರ್ಮಸ್ಥಳದ ಒಂದು ಫೋಟೋ ಕಳಿಸಿ ಅಲ್ಲಿಂದ ಇವಾಗ್ಲೇ. ಲೊಕೇಶನ್ ಹಾಕಿ ಬಾ. ನಾನೆಂತಕ್ಕೆ ಬರ್ಲಿ? ನೀವ್ ಬರ್ಬೇಕಕ್ಕ. ಎಂತಕ್ಕೆ ಬರ್ಲಿ? ನೀವು ಸಾಯಿಸಿದ್ರಲ್ಲಿ. ಅಕ್ಕ, ಊಟ ಮಾಡಕತ್ತೀನಿ. ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡ್ಕೊಳ್ಳಿ. ವಿಡಿಯೋ ಕಾಲ್ ಮಾಡ್ಲಿಕ್ಕೆ ನನಗೆ ಇದು ಹುಚ್ಚಿಲ್ಲ. ನಂಗೆ ಅಪರಿಚಿತ ವ್ಯಕ್ತಿಗಳ ಹತ್ರ ವಿಡಿಯೋ ಕಾಲ್ ಮಾತಾಡ್ಲಿಕ್ಕೆ. ನಿಮ್ಮಂತಾರಲ್ಲ ಸೇರ್ಕೊಳಕ ಹೆಸರು ಹಾಳು ಮಾಡಿದ್ರಲ್ಲ. ಹೆಸರು ಹಾಳು ಮಾಡಿದ್ದು ನೀವು ಕ್ಷೇತ್ರದ್ದು. ನೀವು ಅಕ್ಕ ಮಾಡಿದ್ದು. ನಾವು ಕ್ಷೇತ್ರದ ಹೆಸರು ಹಾಳು ಮಾಡಿಲ್ಲಪ್ಪ. ನಾವು ಅಣ್ಣಪ್ಪ ಮಂಜುನಾಥ ಶ್ರದ್ಧೆಯಿಂದ ಇರ್ಬೇಕಂತ ದಿನಾ ಪ್ರಾರ್ಥನೆ ಮಾಡ್ತೀವಿ. ಅಲ್ಲಿ ಆದ ಅತ್ಯಾಚಾರ, ಕೊಲೆ, ಬಡವರ ಭೂಮಿ ಎಲ್ಲ ಕಸಿದ್ಕೊಂಡಿದಾರಲ್ಲ, ಅದಕ್ಕೆಲ್ಲ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಟ್ಟು ಅಣ್ಣಪ್ಪ ಮಂಜುನಾಥನನ್ನು ಧರ್ಮಪೀಠದಲ್ಲಿ ಕೂರಿಸ್ಬೇಕಂತ ನಮ್ಮ ಪ್ರಯತ್ನ. ಭೀಮ ಬಂದಲ್ಲಕ್ಕ, ಏನ್ ಮಾಡ್ದ ಭೀಮ ಬಂದ? ಅಲ್ಲೇ ಇದ್ದಾನಲ್ಲ, ಕೇಳಿ ಹೋಗಿ. ನಾನು ಇಲ್ಲಿದ್ದೀನಲ್ಲ. ನೀವೆಲ್ಲ ಧರ್ಮಸ್ಥಳ ಅಂದ್ರೆ ಅಲ್ಲಿ SIT ಆಫೀಸ್ಗೆ ಹೋಗಿ. ಭೀಮ ಏನ್ ಮಾಡ್ತಿದ್ದಾನಂತ ಒಮ್ಮೆ ನೋಡ್ಕೊಂಡ್ ಬನ್ನಿ. SIT ನಂಬರ್ ಐತೆ, ಮಾತಾಡಿದೀನಿ. ಮಾತಾಡಿ. ಮತ್ತೆ ಭೀಮನನ್ನು ಕಾಂಟ್ಯಾಕ್ಟ್ ಮಾಡಿ. ಏನು ಸಿಕ್ಕಿಲ್ಲ ಅಂತ ಹೇಳ್ತಾರಕ್ಕ? ಏನ ಏನು ಸಿಕ್ಕಿಲ್ಲ ಅಂತ? ನೀವೆಲ್ಲ ಭೀಮ ಅನ್ನೋ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ನೀವೇ ಕಳ್ಸಿರೋದು. ನಿಮ್ಗೆ ಯಾರು SIT ಅವರು ಹೇಳಿದ್ರಾ ಏನು ಸಿಕ್ಕಿಲ್ಲ ಅಂತ? SIT ಅವ್ರು ಮಾಹಿತಿ ಕೊಟ್ರಾ? SIT ಕೊಟ್ಟಿಲ್ಲ, ನಾವು ಸೋಷಿಯಲ್ ಮೀಡಿಯಾ ನೋಡ್ತಿದ್ವಲ್ಲ. ಮೀಡಿಯಾದಲ್ಲಿ ನೋಡಿ ಅಪ್ಪ. ಅದು ರಾಕೇಶ್ ಶೆಟ್ಟಿಯ ಸುವರ್ಣ ಟಿ. ಇದನ್ನು ಇನ್ವೆಸ್ಟಿಗೇಟ್ ಮೇಡಮ್, ದಿಸ್ ಇಸ್ ನಾಟ್ ರೈಟ್. ನಾನು ಹೇಳ್ತೀನಿ, ದಿಸ್ ಇಸ್ ನಾಟ್ ರೈಟ್. TV9 ಅವರೆಲ್ಲ ಎಂತ ಬರ್ಕೊಂತಿರ್ತಾರೆ. ಅದೆಲ್ಲ ಅಲ್ಲಿದೆ ಚಾನಲ್ ಅಲ್ಲ. SIT ಅವ್ರು ಹೇಳಿದ್ರೆ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಪ್ಕೊಳ್ಳೋಣ. ಅಲ್ಲಕ್ಕ, ಅಂದ್ರೆ ಇವತ್ ನೋಡಕ್ಕ ಈ ಪ್ರಕರಣ ಹೆಂಗೈತಂದ್ರೆ, ಹೆಂಗಾಯ್ತು? ಒಂದು ಪುಣ್ಯಕ್ಷೇತ್ರ ಟಾರ್ಗೆಟ್ ಮಾಡ್ಬೇಕಂತ ಆಗ್ಬಿಡುತ್ತೆ. ಯಾರ್ ಮಾಡಿದ್ದು? ನಿಮ್ ಮಾತಲ್ಲಿ ಅರ್ಥ ಆಗುತ್ತ? ಅಲ್ಲ, ಪುಣ್ಯಕ್ಷೇತ್ರನ ಯಾರು ಟಾರ್ಗೆಟ್ ಮಾಡಿದ್ದು? ಪುಣ್ಯಕ್ಷೇತ್ರನ ಟಾರ್ಗೆಟ್ ಮಾಡಿದ್ದು BJP ಅವರು. ಎಲ್ಲ ಸಂಸದರು, ಶಾಸಕರು ಎಲ್ಲ ಸೇರ್ಕೊಂಡು, ಅವನ್ ಸಂತೋಷ್ ಅಂತ ಇದ್ದಾನಲ್ಲ, ಅವನೆಲ್ಲ ಇದು ಮಾಡಿದ್, ಹಾಲ್ ಮಾಡಿದ್. ಎಲ್ಲಾ ಶಾಸಕರಿಗೆ ಫೋನ್ ಮಾಡಿ, ದಿನಕ್ಕೆ 7-8 ಬಾರಿ ಫೋನ್ ಮಾಡಿ, ನೀವು ಬರ್ಲೇಬೇಕು, ಇದ್ರ ಬಗ್ಗೆ ಮಾತಾಡ್ಲೇಬೇಕು, ನೀವು ಬೀದಿಗೆ ಬರ್ಲೇಬೇಕು ಅಂತ ಅವ್ರಿಗೆ ಟಾರ್ಚರ್ ಕೊಟ್ಟು 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 ಎಲ್ಲ ಶಾಸಕರು ಪಾಪ ಮಾತಾಡ್ಬಿಟ್ರೆ ಏನ್ ಮಾಡೋದು? ಅವನ ಮಾತಿಗೊಂದು ಬೆಲೆ ಕೊಡ್ಬೇಕು ತಾನೆ. ಈಗ ಎಲ್ರು ಇದ್ರಲ್ಲಿ ಹೊರಗೆ ಬರ್ತಾರೆ, ಯಾರ್ಯಾರು ಕುತಂತ್ರ ಮಾಡಿದ್ದಾರೆ, ಯಾರು ದೇವಸ್ಥಾನಕ್ಕೆ ಕಲಂಕ ತಂದಿದ್ದಾರೆ, ಎಲ್ಲ ಬರ್ತಾರೆ. ಸ್ವಲ್ಪ ದಿನ ಕಾದು ನೋಡಿ, ಆಯ್ತಾ? ತಪ್ಪು ಯಾರು ಮಾಡ್ರ ಅವ್ರು ಮಾತ್ರ. ಇವತ್ತು ಅಲ್ಲಿ ಪರಮೇಶ್ವರ ಬಂದಿದಾರಲ್ಲ, ಪರಮೇಶ್ವರ್ ಇದ್ದಾರಲ್ಲ ನಿಮ್ ಜೊತೆನೆ. ಅವನ ಸೋಳೆ ಮಗ, ಅವನ್ ಕಂಡ್ರ ನನ್ ಮಾತಾಕ ಸೋಳೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ ಅಂತ ಹೇಳ್ಬೇಡಿ.
ಧರ್ಮಸ್ಥಳ ಪುಣ್ಯಕ್ಷೇತ್ರದಲ್ಲಿದ್ದೀರಾ, ಹಿಂದೂಗಳ ಕ್ಷೇತ್ರದಲ್ಲಿದ್ದೀರಾ ನೀವು. ಅಣ್ಣಪ್ಪ ಮಂಜುನಾಥ ಸ್ವಾಮಿ ಕ್ಷೇತ್ರದ ಮುಂದೆ ಇದ್ದೀರಾ. ಇಂಥ ಮಾತು ನಿಮ್ಮ ಬಾಯಿಂದ ಬರಬಾರ್ದು. ನೀವೊಂದು ದೇವಸ್ಥಾನನ ಉಳಿಸೋಕೆ ಬಂದವರು. ನೀವು ನಿಮ್ಮಂತವರ ಬಾಯಲ್ಲಿ ಇಂಥ ನುಡಿಮುತ್ತುಗಳು ಬರಬಾರ್ದು. ಆಯ್ತಕ್ಕ, ಒಪ್ಕೊಂತೀನಿ. ಆದ್ರೆ ಇಷ್ಟು ತನಿಖೆ ಆಯ್ತಲ್ಲಕ್ಕ, ಅದ್ರ ಬಗ್ಗೆ ಏನಾದ್ರು ಒಂದು ಏನ್ ತನಿಖೆ ಆಯ್ತು? ಜೆಸಿಪಿ ಬರೋದು, ಜೆಸಿಪಿ ಬರೋದು. ಏನ್ ತೋಟದ ಕೆಲಸ ಇದೆಯಾ ನಿಮ್ ಮನೇಲಿ? ತೋಟದ ಕೆಲಸ ಇದೆಯಾ ನಿಮ್ ಮನೇಲಿ? ಕಳ್ಸ್ಕೊಡ್ಬೇಕಾ ಜೆಸಿಪಿ? ಕರೆಕ್ಟ್ ಮಾತಾಡ್ಬೇಕು. ನಾನಿಷ್ಟು ತಾಳ್ಮೆಯಿಂದ ಮಾತಾಡ್ತಿದ್ದೀನಿ. ನೀವು ಫೋನ್ ಹಚ್ಚಿದ್ರಲ್ಲ, ನೀವೊಂದು ಕ್ಷೇತ್ರದ ಹತ್ರ ಇದ್ದೀರಂತ ಹೇಳಿ ಇಷ್ಟು ತಾಳ್ಮೆಯಿಂದ ಮಾತಾಡ್ತಿದ್ದೀನಿ. ಅಕ್ಕ, ನಿಮ್ ಟಾರ್ಗೆಟ್ ಏನ್ ಗೊತ್ತಾ? ಯಾರ್ದ ಟಾರ್ಗೆಟ್? ಒಂದ್ ನಿಮಿಷ ಕೇಳ್ತೀರಕ್ಕ, ಒಂದೇ ಸೆಕೆಂಡ್. ನಾನು ಅಕ್ಕ ಅಂತ ನೀವು ಫಸ್ಟ್ ಭಗಧ್ವಜ ಹಾಕೆಮ್ಮಲ್ಲಿ ನನ್ನನ್ನು ಅಕ್ಕ 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 ಅಂತ ಕರಿತೀರಲ್ಲ, ಅಕ್ಕನ ಮಾತಿಗೆ ಬೆಲೆ ಕೊಡೋದಾದ್ರೆ ಒಂದು ಭಗಧ್ವಜ ಹಾಕಿ ಅಲ್ಲಿ ಧರ್ಮಸ್ಥಳದಲ್ಲಿ ಪರ್ಮನೆಂಟ್ ಆಗಿರ್ಬೇಕು ಮಾತ್ರ. ಹಾಕ್ತೀನಿ ಬಾಕ, ನೀ ಬಾಕ, ನಾಳೆ ಬೆಳಿಗ್ಗೆ ಬಾಕ. ನಾಳೆ ಬೆಳಿಗ್ಗೆ ಅಂತ ಊಟಕ್ಕ? ಅಕ್ಕ ಒಂದ್ ನಿಮಿಷ. ಅಕ್ಕ ಅಂದ್ರೆ ತಾಯಿ ಸಮಾನ. ಅಷ್ಟು ಗೊತ್ತುಂಟಲ್ಲ, ಸಾಕು. ನಿನ್ ಕೈಲೇ ಭಗತ್ ಕಟ್ಸ್ಕೊಂಡ್ ಬರಕ್ಕ. ನೀನೇ ಬಂದಕ್ಕ ಭಗವದ್ವಜ. ನಾನಲ್ಲಿ ಭಗವದ್ವಜ ಬಂದು ಕಟ್ಟಿದ್ರೆ ನನ್ನನ್ನು ಅಲ್ಲೇ ಎನ್ಕೌಂಟರ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಅದು ಜೈನರ ಆಸ್ತಿ ಆಗಿದಲ್ಲ ಈಗ. ಮಂಜುನಾಥನ ಗರ್ಭಗುಡಿ ಕೂಡ ವೀರೇಂದ್ರ ಹೆಗಡೆ ಹೆಸರಲ್ಲಿ ಇದೆ. ಸಾಕ್ಷಿ ಬೇಕಾದ್ರೆ ಕೊಡ್ತೀನಿ. ಅಕ್ಕ, ನಿಮ್ ಫೈನಲ್ ಟಾರ್ಗೆಟ್ ಏನ್ ಹೇಳಕ್ಕ? ಯಾರ್ದು? ನಮ್ಗೆ ಅಲ್ಲಿ ಆದ ಅತ್ಯಾಚಾರ ಕೊಲೆಗಳಾಗಿದೆ ಅಲ್ಲ, ಅದಕ್ಕೆ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗ್ಬೇಕು. ದಲಿತರ ಭೂಮಿ ಎಲ್ಲ ಕಸಿದುಕೊಂಡಿದಾರಲ್ಲ, ಅವರನ್ನೆಲ್ಲ ಬೀದಿ ಪಾಲ್ ಮಾಡಿದಾರಲ್ಲ, ಅವ್ರಿಗೆ ನ್ಯಾಯ ಸಿಗ್ಬೇಕು. ಮತ್ತೆ ಅಲ್ಲಿ ಅಣ್ಣಪ್ಪ ಮಂಜುನಾಥ ಎಲ್ಲ ಮೈಲಿಗೆ ತೊಳ್ಕೊಂಡು ಶುದ್ಧಿಯಾಗಿ ಅಲ್ಲಿ ನೆಲೆ ಊರ್ಬೇಕು. ಆಗಿದ್ದಾಗ್ಲೇ ನೀನ್ ಹೇಳಿದ ಮಾತು ಪ್ರಕಾರ ಈಗ ಅಣ್ಣಪ್ಪ ಮಂಜುನಾಥನ ಮೈಗೂ ರಕ್ತದ ಕಲೆ ಅಂಟಿದೆ ಅಲ್ಲಿ. ಆ ರಕ್ತದ ಕಲೆ ಅಂಟಿಸಿದ ಯಾರಂತ ನೀವೇ ಸ್ವಲ್ಪ ಆಲೋಚನೆ ಮಾಡಿ. ಈಗ ಕಟೀಲ್ ಉಂಟು, ಸುಬ್ರಹ್ಮಣ್ಯ ಉಂಟು, ಶೃಂಗೇರಿ ಉಂಟು, ಮೈಸೂರು ಉಂಟು, ಕೊಲ್ಲೂರು ಉಂಟು, ಸಸಿತ್ಲು, ಬಪ್ಪನಾಡು, ಎಷ್ಟೆಷ್ಟೋ ದೇವಸ್ಥಾನ ಉಂಟು. ಅಲ್ಲಿ ಯಾಕೆ ಅತ್ಯಾಚಾರ ಕೊಲೆ ಆಗೋದಿಲ್ಲ? ಅಲ್ಲಿ ಯಾಕೆ ನದಿಗೆ ಬಿದ್ದು ಸಾಯೋದಿಲ್ವಾ? ಅಲ್ಲಿ ಕೂಡ ಲಾಡ್ಜ್ ಉಂಟು, ಅಲ್ಲಿ ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ? ಯಾರ್ದು ಅಪರಿಚಿತ ವ್ಯಕ್ತಿಗಳ ಶವ ಸಿಗುವುದಿಲ್ಲ ಅಲ್ಲಿ? ಯಾರು ಹೆಣ್ಣು ಮಕ್ಕಳು ಸಾಯೋದಿಲ್ಲ ಅಲ್ಲಿ? ಅದು ಧರ್ಮಸ್ಥಳದಲ್ಲಿ ಏನು? ಹಲೋ, ಹೇಳಿ ಅಕ್ಕ. ವಯಸ್ಸಲ್ಲಿ ತಮ್ಮ ಹೇಳಿ. ಸಮೀರ ವಿಡಿಯೋ ನೋಡ್ದಕ್ಕ? ಸಮೀರ್ದ ವಿಡಿಯೋ ನೋಡಿದ್ರೆ ಅವನ ಹತ್ರನೇ ಮಾತಾಡ್ಬೇಕು. ಅವನ ವಿಷಯ ನನ್ನ ಹತ್ರ ಮಾತಾಡ್ಬಾರ್ದು. ಒಂದ್ ನಿಮಿಷ, ನಾನ್ ನಿಮ್ಮ ಹತ್ರ ಕೇಳ್ಕೊಂತೀನಿ. ಸಾವಿರ ಜನ ಹೆಣ್ಮಕ್ಳು ಮರ್ಡರ್ ಆಗಿದ್ದಾವಂತ ಹೇಳಿ. ನಿಜ ಆಗಿದೆ, ನಿಜ ಆಗಿದೆ ಅಕ್ಕ. ಸಾವಿರ ಎಲ್ಲ ಸಾಕ್ಷಿ ಈಗ ಬರ್ತಿದ್ದಾರಲ್ಲ. ಇಷ್ಟೊತ್ತು ಹೆದರ್ಕೊಂಡಿದ್ರು, ಅಲ್ಲಿ ವಿಷಯ ಮಾತಾಡ್ಲಿಕ್ಕೆ ಹೆದರ್ಕೊಂಡಿದ್ರು. ಈಗ ಎಲ್ರು ಮುಂದೆ ಬರ್ತಿದ್ದಾರಲ್ಲ. ಇವತ್ತೊಂದು ಇವರು ಯಾರು ಜಯಂತ್ ಟಿ ಅಂತ ಹೇಳೋರು ಸಾಧಾರಣ ಒಂದು 160 ಕೇಸ್ ಫೈಲ್ ತಂದು ಇಟ್ರಲ್ಲ ಅಲ್ಲಿ ಧರ್ಮಸ್ಥಳ ಲಾಡ್ಜ್ ಅಲ್ಲಿ. ಮರ್ಡರ್ ಆಗಿದ್ದಂತೆ, ಆತ್ಮಹತ್ಯೆ ಅಂತೆ, ಅಪರಿಚಿತ ವ್ಯಕ್ತಿ ಅಂತೆ. ಒಂದು ಲಾಡ್ಜಿಗೆ ಬರ್ಬೇಕಾದ್ರೆ ಆಧಾರ್ ಕಾರ್ಡ್ ಕೊಡುದಿಲ್ವಾ? ಆಧಾರ್ ಕಾರ್ಡ್ ಇದ್ರೆ ಮಾತ್ರ ಲಾಡ್ಜ್ ಅಲ್ಲಿ ಕೊಡ್ತಾರೆ ತಾನೆ? ಓಕೆ ತಾನೆ? ಅದು ಅಪರಿಚಿತ ಶವ ಹೇಗಾಗೋದು? ಲಾಡ್ಜ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಅಪರಿಚಿತ ಶವ ಹೇಗಾಗ್ತದೆ? ಅದಕ್ಕೆ ಆನ್ಸರ್ ಮಾಡಿ. 6/4/2010 ಧರ್ಮಸ್ಥಳ ಗ್ರಾಮದ ಲಾಡ್ಜ್ ಒಂದರಲ್ಲಿ 35ರಿಂದ 40 ವರ್ಷದ ಹೆಣ್ಣು ಮಗಳ ಮೃತದೇಹ ಸಿಕ್ಕಿದೆ. ಮೃತದೇಹ ಅಲ್ಲ, ಅವರ ದಾಖಲೆ ತೋರಿಸ್ತೀವಿ. ದಾಖಲೆಯಲ್ಲಿ ಇರೋದೇನಂತೆ ಕೊಲೆ ಅಂತಿದೆ. ಅದು ಅಪರಿಚಿತ ಮಹಿಳೆ ಕೊಲೆ ಅಂತಿದೆ. ಅದು ಯಾವ ವರ್ಷ ಅಪರಿಚಿತ ಮಹಿಳೆ ಕೊಲೆ ಅಂತ ಆಗಿರೋದು? ಒಂದೇ ದಿನಕ್ಕೆ. ಆ ಒಂದೇ ದಿನ ಸಿಕ್ಕಿರೋದು 6/4/2000. ಚರ್ಚೆ ಮಾಡಿ ನಾನು ನೋಡಿಲ್ಲ.
ಆದ್ರೆ ಅಕ್ಕ ನಿಮ್ಮ ಮೊಟ್ಟೆ ಅಣ್ಣ ನಿಮ್ಮ ಮಟ್ಟಣ್ಣ ಅಂದ್ರೆ ಅರ್ಥ ಏನಾದ್ರೂ ಇದು? ನಿಮ್ಮ ಮಟ್ಟಣ್ಣ ಅಂದ್ರೆ ಅರ್ಥ ಏನು? ನಂಗ ಅರ್ಥ. ನಿಮ್ಮ ಮಟ್ಟಣ್ಣ ಅಂದ್ರೆ ಅರ್ಥ ಏನು? ನಿಮ್ಮ ಮೊಟ್ಟೆ ಅಣ್ಣ ಗಿರೀಶ್ ಮೊಟ್ಟೆ ಅಣ್ಣ. ಏನೋ ಗಿರೀಶ್ ನಿಮ್ಮ ಮೊಟ್ಟೆ ಅಣ್ಣ ಏನೋ ರೆಕಾರ್ಡ್ ಮಾಡ್ಕೊಳಕ. ಗಿರೀಶ್ ನನ್ನ ಮಟ್ಟಣ್ಣ, ನಿಮ್ಮ ಮೊಟ್ಟೆ ಅಣ್ಣ ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಾ? ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಾ ಗಿರೀಶ್ ನಿನ್ನ ಮಟ್ಟಣ್ಣ ಅಂತ? ದೇಶದ್ರೋಹ ಅವನು. ಏನೋ ದೇಶದ್ರೋಹ ಅವನು. ಯಾರು? ಗಿರೀಶ್ ಮಟ್ಟಣ್ಣ ನಿನ್ನಪ್ಪ. ಅಕ್ಕ ನನಗೆ ಒಳ್ಳೆ ಮಗನೆ, ಮಾತಾಡೋ ರೀತಿಯಲ್ಲಿ ಮಾತಾಡು. ಏನಂತ ತಿಳ್ಕೊಂಡಿದ್ಯಾ ನೀನು? ನಿನ್ಗೆ ನನ್ನ ಬಾಯಿಂದ ಕೆಟ್ಟ ಶಬ್ದ ಬರ್ಬೇಕು ಅಷ್ಟಕ್ಕೆ ನೀನು ಫೋನ್ ಹಚ್ಚಿದ್ಯಾ ನೀನು. ಇಷ್ಟು ಗಂಟೆ 9:15 ಈ ಹೊತ್ತಲ್ಲಿ ಹೆಣ್ಮಕ್ಳಿಗೆ ಕಾಲ್ ಮಾಡೋ ಟೈಮ್ ಅಲ್ಲ ಇದು. ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನೀನು ಡೈರೆಕ್ಟ್ ಒಳಗೆ ಹೋಗ್ತೀಯ. ಎಷ್ಟು ಬಾರಿ ಕಾಲ್ ಮಾಡಿದ್ದೆ ಅಂತ ಹೇಳಿ ಎಲ್ಲ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ. ಮಾಡ್ಕೊಳ್ಳಂತ ನಾನು ಇದು ಮಾಡಿರೋದು ಅಷ್ಟೇ. ನನ್ನ ಹತ್ರ ಆಟ ಆಡ್ಲಿಕ್ಕೆ ಬರ್ಬೇಡಿ ಆಯ್ತಾ? ಗಿರೀಶ್ ನಿನ್ನ ಮಟ್ಟಣ್ಣ, ಗಿರೀಶ್ ನಿನ್ನ ಮಟ್ಟಣ್ಣ ಏನಂತ ತಿಳ್ಕೊಂಡಿದ್ಯಾ? ಅಕ್ಕ ನನಗೆ ಕೆಟ್ಟ ಮಾತು ಯಾವುದೇ ಕಾರಣಕ್ಕೂ ಬರಲ್ಲ. ಏನ ಮಾಡ್ಕೋ ಅಕ್ಕ. ಮತ್ತೆ ಹೆಂಗ ಹೇಳಿದಿ ನೀನು ಗಿರೀಶ್ ನಿನ್ನ ಮಟ್ಟಣ್ಣ ಅಂತ? ನಿಮ್ಮ ಅಣ್ಣಲ್ಲ. ಒಂದು ಹೆಣ್ಮಕ್ಳ ನ್ಯಾಯಕ್ಕೋಸ್ಕರ ಯಾರು ಧ್ವನಿ ಎತ್ತಾರ ಅವ್ರು ನನ್ನ ಅಣ್ಣನವ್ರೆ. ಹೌದಕ್ಕ? ನಿಜಾನೇ. ನೀನು ಒಂದು ಹೆಣ್ಮಕ್ಳ ನ್ಯಾಯಕ್ಕೋಸ್ಕರ ಧ್ವನಿ ಎತ್ತು. ನಿನ್ನ ಸ್ವಂತ ತಮ್ಮಂತರ ನಾನು ಸ್ವೀಕಾರ ಮಾಡ್ತೀನಿ. ಈ ಅತ್ಯಾಚಾರಿಗಳ ರಕ್ಷಣೆ ಮಾಡೋರನ್ನ ನಾನು ಯಾವತ್ತು ಮರ್ಯಾದೆ ಕೊಟ್ಟು ಮಾತಾಡಲ್ಲ ಅವರಿಗೆ. ಮೊನ್ನೆ ರೀಸೆಂಟ್ ಆಗಿ ಒಂದು 5 ವರ್ಷ ಹುಡುಗಿಯ ಮೇಲೆ ರೇಪ್ ಆಗಿತ್ತು. ಅದು ಆಗೊಮ್ಮೆ ಬೊಗಳಿದ್ಯಲ್ಲ ಅದನ್ನ. ಇವನ್ ಯಾಕೆ ಮಾತಾಡ್ಲಿಲ್ಲ ಹಂಗಂದ್ರೆ? ಅವನಿದು ಪುನೀತ್ ಕೆರೆಯಲ್ಲಿ ಒಬ್ಬ ದೊಡ್ಡ ಇದು ಚಾಚಾ, ಅವನ ಅರೆಸ್ಟ್ ಒಬ್ನೇ ಮಾಡಿಸ್ಲಿಕ್ಕೆ ಎಲ್ಲ ಕಂಡಿದೀವಿ ನಾವು. ಅಕ್ಕ ಹೆಂಗ್ ಬಂದಿದ್ದು, ಯಾರ ಮುಖಾಂತರ ಅದು ಕೇಸ್ ವಾಪಸ್ ಬಂದಿದ್ದು, ಯಾರು ಅರೆಸ್ಟ್ ಮಾಡಿಸಿದ್ದು ಎಲ್ಲ ನೋಡಿದೀವಿ ನಾವು. ಅಕ್ಕ ದಯವಿಟ್ಟು ನೀನ್ ಪುನೀತ್ ಕೆರೆಯಲ್ಲಿ ಒಬ್ಬ ಚಾಚಾ ಅಂತಾರ ಮಾತಾಡ್ತೀಯ. ಎಲ್ಲ ವಿಷಯ ತಿಳ್ಕೊಂಡು ಆಮೇಲೆ ಮಾತಾಡು. ಅಕ್ಕ ನಾನು ಯಾರ ಮೇಲೆ ಹಾಕೊಂಡು ಮಾತಾಡಲ್ಲ. ಗಿರೀಶ್ ಮಟ್ಟಣ್ಣ ಮೊನ್ನೆ ಯಾಕೆ ಅಲ್ಲಿ ಚಿಕ್ಕಮಗಳೂರಲ್ಲಿ ಪುನೀತ್ ಕೆರೆಯಲ್ಲಿಗೆ ಅವಕಾಶ ಕೊಟ್ಟಿಲ್ಲ? ಪುನೀತ್ ಕೆರೆಯಲ್ಲಿಗೆ ಯಾಕೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ? ಅವನು ಒಳ್ಳೆಯವನಂತ ಹೇಳಿದ್ರೆ ಅಲ್ಲಿ ಅವಕಾಶ ಕೊಡ್ಬೇಕಿತ್ತಲ್ಲ ಅವನ್ಗೆ. ನೀವೇನು ದೇವಸ್ಥಾನ ಉಳಿಲಿಕ್ಕೆ, ಪುಣ್ಯಕ್ಷೇತ್ರಕ್ಕೆ ಕಲಂಕ ಆಗಿದೆ, ಕ್ಷೇತ್ರಕ್ಕೆ ಅಪಮಾನ ಆಗಿದೆ, ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಅಲ್ಲಿ ಹೋಗಿ ನಕಲಿ ದೇವಮನವನ ಕುಟುಂಬಕ್ಕೆ ಹೋಗಿ ಕೈ ಮುಗ್ದು ಸುಟ್ ಕೇಸಲ್ಲಿ ಎತ್ಕೊಂಡು ಬಂದಿದ್ದೀರಾ ಅಷ್ಟೇ. ಇದನ್ನ ಇನ್ವೆಸ್ಟಿಗೇಟ್ ಮೇಡಮ್, ದಿಸ್ ಇಸ್ ನಾಟ್ ರೈಟ್. ನಾನು ಹೇಳ್ತೀನಿ, ಅವನೊಬ್ನ ಚಪ್ಪಲಿ ಸ್ಟಾರ್ ರಾಕೇಶ್ ಬಾರಿ ಪುಂಕ್ತಾ ಇದ್ದೆ ಇವತ್ತು. ಬಾರಿ ಸ್ಟ್ರಾಂಗ್ ಆಗಿದ್ದ ಅವನು. ತುಂಬಾ ಪೇಮೆಂಟ್ ಆಗಿರ್ಬೇಕು ಇವತ್ತು ಅವನ್ಗೆ. ಅವ್ನು ಪೇಮೆಂಟ್ ಕೊಟ್ಟ ತಕ್ಷಣ ಒಂದರ ನಾಟಕ ಮಾಡ್ಬೇಕು ತಾನೆ ಅವನು. ಅಣ್ಣಪ್ಪ ಮಂಜುನಾಥನ ಮುಂದೆ ಯಾರ ಆಟ ನಡೆಯಲ್ಲ. ಎಲ್ರನ್ನ ಅವ್ರು ನೋಡ್ತಿದ್ದಾರೆ. ಅಣ್ಣಪ್ಪ ಮಂಜುನಾಥ ಕೇಳ್ಕೊಂತಾರಕ್ಕೆ ಒಂದ್ ಸೆಕೆಂಡ್ ನಾನು ಮಾತಾಡೋದು. ನೀನ್ ಹೇಳ್ದಲ್ಲಕ್ಕ ಆ ಮಾತಿಗೆ ಐತಲ್ಲ, ನಾನೇ ಬಂದ್ ಕೆರ ತಗೊಂಡ್ ಹೊಡಿತೀನಿ ಮೊಳಜಲ್ಲ. ಯಾರಿಗೆ ಯಾರಿಗೆ ನೀನ್ ಏನ್ ಮಾತಾಡ್ದಲ್ಲಕ್ಕ ಆ ಮಾತಿಗೆ, ನಿನ್ಗಲ್ಲ ಮಾತಾಡ್ರೆ ಮಾತಿಗೆ ಅಲ್ಲಕ್ಕ. ನೀವ್ ಕರೆಕ್ಟ್ ನಾ ಹೇಳ್ತೀನಿ. ನೀವು ಅಲ್ಲಿ ಪುಣ್ಯಕ್ಷೇತ್ರಕ್ಕೆ ಕಲಂಕ ಬಂದಿದೆ, ಅಲ್ಲಿ ದೇವಸ್ಥಾನದ ಮುಂದೆ ಹೋಗಿದ್ಯಾಕೆ ನೀವು ವಿಡಿಯೋ ಹಾಕಿಲ್ಲ? ನೀವು ಡೈರೆಕ್ಟ್ ಅಲ್ಲಿ ಹೆಗ್ಗಡೆ ಫ್ಯಾಮಿಲಿನ ಕಾಂಟ್ಯಾಕ್ಟ್ ಮಾಡಿ ಮೀಟ್ ಮಾಡಿದ್ರಲ್ಲ ಅಲ್ಲಿ ಹೋಗಿ, ಅದ್ಯಾಕೆ ಅಲ್ಲಿ ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋ ಬಂತು? ಎಲ್ಲಾ ಹೆಗ್ಗಡೆ ಫ್ಯಾಮಿಲಿ, ಹೆಣ್ಮಕ್ಳು, ಮಹಿಳೆಯರು ಎಲ್ರು ಇದ್ರಲ್ಲ ಅಲ್ಲಿ. ರಾಕೇಶ್ ಶೆಟ್ಟಿ ಡೈರೆಕ್ಟ್ ಒಳಗೆ ಪ್ರವೇಶ ಆಗಿದಾರಲ್ಲ ಅಲ್ಲಿ. ಅಣ್ಣಪ್ಪನ ಮುಂದೆ ಅಲ್ಲಿ ಹೋಗಿ ಕೈ ಮುಗಿಬೇಕಿತ್ತು, ಅದೊಂದು ಪ್ರಾರ್ಥನೆ ಮಾಡ್ಬೇಕಿತ್ತು. ಅಥವಾ ಮಂಜುನಾಥನ ಮುಂದೆ ಪ್ರಾರ್ಥನೆ ಮಾಡ್ಬೇಕಿತ್ತು. ನಿಮ್ಗೆ ಕಲಂಕ ಆಯ್ತು, ಸೌಜನ್ಯ ಹೋರಾಟಗಾರರ ಇದು ಕಪ್ಪು ಚುಕ್ಕೆ ತಂದ್ರು, ಕಲಂಕ ತಂದ್ರು, ಅದಕ್ಕೆ ನೀನೇ ಶಿಕ್ಷೆ ಕೊಡ್ಬೇಕಂತ ಹೇಳಿ ಮಂಜುನಾಥನ ಮುಂದೆ ಬೇಡ್ಕೊಬೇಕಿತ್ತು, ಅಣ್ಣಪ್ಪನ ಮುಂದೆ ಬೇಡ್ಕೊಬೇಕಿತ್ತು. ಅಥವಾ ಒಂದೊಂದು ತೆಂಗಿನಕಾಯಿ ಆದ್ರೂ ಹೊಡಿಬೇಕಿತ್ತು ನೀವು.
ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ಪುಣ್ಯಕ್ಷೇತ್ರಕ್ಕೆ ಯಾರು ಕಲಂಕ ತಂದಿದ್ದಾರೆ ಅವರಿಗೆ ಶಿಕ್ಷೆ ಕೊಡು ಅಂತ ಹೇಳಿ ಅಲ್ಲಿ ನೀವು ಕೈ ಮುಗಿಬೇಕಿತ್ತು. ನೀವು ಹೋಗಿದ್ದಿ ಯಾರಿಗೆ ಕೈ ಮುಗ್ದಿದ್ದು ಅಲ್ಲಿ ಹೋಗಿ? ಹರ್ಷೇಂದ್ರ ಕುಮಾರಿಗೆ, ವೀರೇಂದ್ರ ಹೆಗಡೆಗೆ, ಅವರ ಕುಟುಂಬದವರಿಗೆ. ನೀವು ಮಂಜುನಾಥನ ಮುಖ ಆದ್ರೂ ನೋಡಿದ್ರ? ಹೋಗಿ ಅಲ್ಲಿ ಅಣ್ಣಪ್ಪನ ಮುಖ ಆದ್ರೂ ನೋಡಿದ್ರ? ಒಂದು ಹನ್ನೆಗೆ ಒಂದು ಅಣ್ಣಪ್ಪ ಮಂಜುನಾಥನ ಪ್ರಸಾದ ಅಂದ್ರೆ ಹಚ್ಕೊಂಡಿದ್ರ? ಏನಾದ್ರೂ ಒಂದು ಪೂಜೆ ಆದ್ರೂ ಮಾಡಿಸಿದ್ರ? ಅಲ್ಲಿ ಸೇವೆ ಅಂತ ಅಷ್ಟು ದೂರದಿಂದ ಬಂದಿದ್ರಲ್ಲ. ಅಕ್ಕ ನಮಸ್ತೆ ಅಕ್ಕ, ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ನಮ್ಗೆ ಅಣ್ಣಪ್ಪ ಮಂಜುನಾಥನ ಆಶೀರ್ವಾದ ಇದೆ. ನಮ್ಗ ಅವ್ರದೇ ಇರೋದ ಅಂದ್ರಕ್ಕ ನೀವು ಆ ಹೆಸರು ಹೇಳಕ್ ನಿಮ್ಗೆ ಯೋಗ್ಯನೇ ಇಲ್ಲ. ಯಾರಿಗೆ? ನಿಮ್ಗೆ ಯೋಗ್ಯನೇ ಇಲ್ಲ ಅಕ್ಕ. ಯಾವ ಹೆಸರು ಹೇಳಲಿಕ್ಕೆ? ಅಣ್ಣಪ್ಪ ಮಂಜುನಾಥ. ಅಣ್ಣಪ್ಪ ಮಂಜುನಾಥ ನಾವು ದಿನ ಪೂಜೆ ಮಾಡ್ತೀವಿ, ಮನೆಯಲ್ಲಿ ನಿಂತ್ಕೊಂಡು ದಿನ ಬೇಡ್ಕೊಂತೀವಿ ನಾವು ಅಣ್ಣಪ್ಪ ಮಂಜುನಾಥನ ಹತ್ರ. ಹೆಸರು ಹೇಳ ಯೋಗ್ಯತೆ ನಿಮ್ಗೆ? ಯೋಗ್ಯತೆ ನಿಮಗಿಲ್ಲ. ನಿಮಗಿಲ್ಲ. ಬೀದಿಗೆ ಇಳಿಸಿದ್ದೆ ಅಣ್ಣಪ್ಪ ಮಂಜುನಾಥ ನಿಮ್ಮನ್ನು. ಇವತ್ತು ನಿಮ್ಮನ್ನ ಮುಲ್ಲ ಸಪೋರ್ಟ್ ಮಾಡ್ತಾನಲ್ಲ. ಮುಲ್ಲ ಆಗಿಲ್ಲ ಅಂತ ಏನಿಲ್ಲ. ಒಂದ್ ನಿಮಿಷ ಅಕ್ಕ, ಒಂದ್ ನಿಮಿಷ ಕೇಳಿಸ್ಕೊಂಡೆ. ಇಷ್ಟ ನಾನ್ ನಿಮ್ ಮಾತಾಡ್ದಲ್ಲ ಕೇಳಿಸ್ಕೊಂಡೆ. ನಿಮ್ಮಂತವ್ರು ನಕಲಿ ದೇವಮಾನವನ ರಕ್ಷಣೆ ಮಾಡ್ಲಿಕ್ಕೆ ಮಾತ್ರ ಲಾಯಕ್. ಸಾಕ್ಷಿ ಕೊಡ್ರಿ ಅಕ್ಕ. ಸಾಕ್ಷಿ ಇದಾವ. ಸಾಕ್ಷಿ ಎಂತಕ್ಕೆ ಬೇಕು? ಸಾಕ್ಷಿ ಎಲ್ಲ ಹೊರಗಡೆ ಬರ್ತಾ ಇದ್ದಾರಲ್ಲ ಈಗ. ಎಲ್ರು ಬರ್ತಿದ್ದಾರೆ ಈಗ. ಎಲ್ರಿಗೆ ಹೆದರಿಕೆ ಹೋಗಿದೆ. SIT ಬಂದ ಮೇಲೆ ಎಲ್ರಿಗೆ ಹೆದರಿಕೆ ಹೋಗಿದೆ. ಎಲ್ರು ಮುಂದೆ ಬರ್ತಿದ್ದಾರೆ ಸತ್ಯ ಹೇಳಲಿಕ್ಕೆ. ನಾವು ಹೆಣ ಊತಿದ್ದು ನೋಡಿದೀವಿ. ಇಲ್ಲಿ ಹೆಣ ಊತಿದ್ದು ನಾವು ಕೂಡ ನೋಡಿದೀವಿ. ಎಲ್ಲಿದ್ಲೋ ತಂದು ಮಣ್ಣು ಹಾಕೋದಂತೆ 15 ಫೀಟ್ ಎಲ್ಲ. ಎಲ್ಲೆಲ್ಲಿದ್ದು ಮಣ್ಣು ತಂದು ಅರಣ್ಯ ಇಲಾಖೆಯಲ್ಲಿ ಹಾಕೋದಂತೆ. ಇವ್ರು ಮಾಡ್ಕೊಂಡು ಬಂದಿದ್ದು ಒಂದಲ್ಲ ಎರಡಲ್ಲ. ಆನೆ ಮಾವತನ ಜೋಡಿ ಕೊಲೆ ಮಾಡಿದ್ಯಾರು? ಅಲ್ಲ, ಆನೆ ಮಾವತನ ಜೋಡಿ ಕೊಲೆ ಮಾಡಿದ್ಯಾರು? ನೀವು ಅಲ್ಲಿಂದ ಬಂದು ಇಲ್ಲಿ ಮಾಡಿದ್ರ? ಉತ್ತರ ಕರ್ನಾಟಕದಿಂದ ಬಂದು ಮಾಡಿದ್ರ ನೀವು, ಅಥವಾ ಇಲ್ಲಿ ಅವರೇ ಮಾಡಿದ್ರ? ಅಕ್ಕ ಒಂದೆರಡು ಮಾತು ಕೇಳ್ತೀನಿ. ನಾನ್ ಕೇಳುದು, ಆನೆ ಮಾವತನ ಜೋಡಿ ಕೊಲೆ ಮಾಡಿದ್ದು ಉತ್ತರ ಕರ್ನಾಟಕದವ್ರು ಬಂದ್ ಮಾಡಿದ ಅಥವಾ ಇಲ್ಲಿ ದಕ್ಷಿಣ ಕನ್ನಡದವ್ರು ಮಾಡಿದ? ಅಕ್ಕ ನಿಮ್ ಪೇಮೆಂಟ್ ಎಷ್ಟಾಗ್ಯಾವ? ಯಾರಿಗೆ? ನಾನು ಅಣ್ಣಪ್ಪ ಮಂಜುನಾಥನ ಮೇಲೆ ಆನೆ ಮಾಡಿ ಹೇಳ್ತೀನಿ. ನಾನು 1 ರೂಪಾಯಿ ಪೇಮೆಂಟ್ ತಗೊಂಡಿಲ್ಲ ಯಾರಿಂದಲೂ. ನಾನು ಮಾರ್ಕೆಟ್ ಅಲ್ಲಿ ದುಡ್ದು ಜೀವನ ಮಾಡೋಳು. ಅಣ್ಣಪ್ಪನ ಮಂಜುನಾಥನ ಮೇಲೆ ಆನೆ ಮಾಡಿ ಹೇಳ್ತೀನಿ. ನನ್ನ ಜನ್ಮ ಕೊಟ್ಟ ತಾಯಿ ಮೇಲೆ ಆನೆ ಮಾಡಿ ಹೇಳ್ತೀನಿ. ಕೆಲವೊಂದು ಅಕೌಂಟ್ ನೀನ್ ಅಲ್ಲೇ ಇದೆಯಲ್ಲ, ನಂದು ಅಕೌಂಟ್ ಇದು ಫಸ್ಟ್ ಇಂದ ಲಾಸ್ಟ್ ಪೇಜ್ ತನಕ ನಿಂಗೆ ಇದು ವಾಟ್ಸ್ಆಪ್ ಮಾಡ್ತೀನಿ, ಫೋಟೋ ತೆಗೆದು ಎಲ್ಲ ಚೆಕ್ ಮಾಡು. ಅಥವಾ ಅಕೌಂಟ್ ನಂಬರೇ ಕೊಡ್ತೀನಿ, ಕೆನರಾ ಬ್ಯಾಂಕ್ ಇದ್ದು. ಎಲ್ಲ ಚೆಕ್ ಮಾಡಿ ಎಷ್ಟು ದುಡ್ಡು ಬಂದಿದೆ, ಎಷ್ಟು ಹೋಗಿದೆ ಅಂತ. ಕೆನರಾ ಬ್ಯಾಂಕ್ ಒಂದೇ ಅಲ್ಲ, ನನ್ನ ಹತ್ರ ಒಂದೇ ಅಕೌಂಟ್ ಇರುದಲ್ಲ ಕೆನರಾ ಬ್ಯಾಂಕ್ ಇದ್ದು. ಚೆಕ್ ಮಾಡ್ತೀವಿ. ಬೇರೆ ಕಡೆ ಅಕೌಂಟ್ ಇದ್ರೆ ನಾವೇನ್ ಮಾಡೋಣ? ಬೇರೆ ಬಂದು ಚೆಕ್ ಮಾಡ್ಬೇಕಲ್ಲ. ನಂದು ಅಕೌಂಟ್ ಬೇರೆ ಇದ್ರೆ ನೀ ಚೆಕ್ ಮಾಡ್ಬೇಕು. ಈಗ ನೋಡಿ ಚೆಕ್ ಮಾಡಿದ್ರು ಅಲ್ಲಿ ಅದು 840 ರೂಪಾಯಿ ಉಂಟು ನನ್ನ ಅಕೌಂಟ್ ಅಲ್ಲಿ. ನಾವು ಯಾರ ಪೇಮೆಂಟಿನ ಆಸೆಗೆ ನಾವು ನ್ಯಾಯಕ್ಕೆ ಹೋರಾಟ ಮಾಡೋದಲ್ಲ. ನಾವು ಹೆಣ್ಮಕ್ಳು, ನಮಗೂ ಮಕ್ಳಿದ್ದಾರೆ. ನಾವು ಕೂಡ ಒಂದು ತಾಯಿ ಹೊಟ್ಟೆಯಿಂದ ಬಂದವರು. ಹೆಣ್ಮಕ್ಳ ನೋವು ಏನಂತ ನಮ್ಮಂತವ್ರಿಗೆ ಅರ್ಥ ಆಗುತ್ತೆ, ನಿಮ್ಮಂತವ್ರಿಗೆ ಎಲ್ಲಿ ಅರ್ಥ ಆಗುತ್ತೆ? ನೀವು ಹೇಗೂ ಅತ್ಯಾಚಾರಿಗಳ ರಕ್ಷಣೆ ಮಾಡೋರ ತಾನೇ? ನಿಮ್ಮೆಲ್ಲರ ಮುಖವಾಡ ಬಯಲಾಗತ್ತೆ, ನೋಡ್ತೀರಿ. ಸ್ವಲ್ಪ ಟೈಮ್ ಆಯ್ತಾ? ಹೌದು, ಅವನು ಹೇಗೆ ಆಸಾಮಿ? ಗಂಡ್ಸ್ಗೆ ಗಂಡ್ಸು ಅಲ್ಲ, ಹೆಂಗ್ಸ್ಗೆ ಹೆಂಗ್ಸು ಅಲ್ಲ. ನಿಮ್ಗೆ ಅಲ್ಲಿ ಧರ್ಮಸ್ಥಳದಲ್ಲಿ ಭಗವಧ್ವಜ ಹಾಕುವ ಇದಿಲ್ಲ, ಯೋಗ್ಯತೆ ಇಲ್ಲ. ಮತ್ತೆ ಕೂಡ ಮಾತಾಡುದು, ಭಗವಧ್ವಜ ಕೈಯಲ್ಲಿ ಇಟ್ಕೊಂಡು ಬರುದು, ಗಾಡಿಯಲ್ಲಿ ಕಟ್ಕೊಂಡು ಬರುದು, ಕೇಸರಿ ಶಾಲ್ ಹಾಕೊಂಡು ಬರುದು, ಇಲ್ಲಿ ಬಂದು ಬಾಯಿ ಬಡ್ಕೊಳ್ಳುದು, ಮತ್ತೆ ಹಂಗೆ ಹೋಗುದು. ನೀವು ಪರ್ಮನೆಂಟ್ ಆಗಿ ಒಂದು ಭಗವಧ್ವಜ ಹಾಕಿ. ಅಲ್ಲಿ ಹಿಂದೂ ದೇವಸ್ಥಾನ ಅಂತ ಮಂಜುನಾಥ ಅಣ್ಣಪ್ಪ ಹಿಂದೂ ದೇವರಾಗಿದ್ರೆ ಅಲ್ಲಿ ಒಂದು ಭಗವಧ್ವಜ ಹಾಕಿ ಪರ್ಮನೆಂಟ್ ಆಗಿರ್ಬೇಕು ಅಷ್ಟೇ. ನಿಮ್ಗೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವೇ ಹಾಕ್ತೀವಿ, ನಮ್ಗೆ ಅವಕಾಶ ಕೊಡಿ. ನಿಮಗೆ ಭಗವಧ್ವಜ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಅವಕಾಶ ಕೊಡಿ, ನಾವು ಹಾಕ್ತೀವಿ. ಅದು ಓಕೆನಾ? ಅವ್ನ್ ಮುಲ್ಲ ಮಾತಾಡ್ದಕ್ಕ, ಮುಲ್ಲ ನಿನ್ನ ಅಪ್ಪ. ಈ ತರ ನನಗೂ ಕೋಪ ಬರ್ತಕ್ಕ. ಕೋಪ ಬಂದ್ರೆ ನೀನಲ್ಲ ಫೋನ್ ಹಚ್ಚಿದ್ರು, ನಿನ್ನ ಹೇಳಿದ್ದ ನಾನು ಫೋನ್ ಮಾಡಂತ. ಮೊನ್ನೆ ಮಾತಾಡಿರಲ್ಲ, ರೆಕಾರ್ಡಿಂಗ್ ಐತಮ್ಮ ತಾಯಿ. ನನ್ನ ಹತ್ರ ರೆಕಾರ್ಡ್ ಐತೆ, ನಾನ್ ರೆಕಾರ್ಡ್ ಮಾಡ್ಬೇಕಂತಿಲ್ಲ, ನನ್ನ ಆಟೋಮೆಟಿಕ್ ರೆಕಾರ್ಡ್ ಆಗತ್ತೆ. ಎಷ್ಟು ನಾಯಿಗಳೆಲ್ಲ ನಂಗೆ ಕಾಲ್ ಮಾಡ್ತೇವೆ ಅಂತೇಳಿ. ಆ ಮಧುಗಿರಿ ಮೋದಿಗೆ ಕಾಲ್ ಮಾಡ್ತೇವೆ, ಒಂದು ಸಾಧಾರಣ 40 ನಂಬರ್ ಇಂದ ಕಾಲ್ ಬಂದಿದೆ. ಎಲ್ರಿಗೂ ರೆಸ್ಪಾನ್ಸ್ ಮಾಡಿದ್ವಿ. ಯಾರ್ದು ಫೋನ್ ತೆಗಿಯಂಗಿರ್ಲಿಲ್ಲ, ನಾನು ಸ್ವಿಚ್ ಆಫ್ ಮಾಡಿ ಓಡೋಗಿಲ್ಲ. ಒಂದ್ ನಿಮಿಷ ಅಕ್ಕ, ವಯಸ್ಸಲ್ಲಿ ದೊಡ್ಡವಳು, ಒಂದು ಬೆಲೆ ಕೊಡ್ತಕ್ಕಂತ ಗೌರವ ನಿನ್ಗಿರ್ಬೇಕು.
ಬೆಲೆ ನಾ ಮರ್ಯಾದೆ ಕೊಟ್ಟವ್ರಿಗೆ ಮರ್ಯಾದೆ ಕೊಡ್ತೀನಿ. ಮರ್ಯಾದೆಯಿಂದ ಮಾತಾಡಿದ್ರೆ ಮಾತ್ರ ಮರ್ಯಾದೆ ಕೊಡೋದು ನಾನು. ತಿಳ್ಕಾಕ ಫಸ್ಟ್ ಆಫ್ ಆಲ್. ಸೋಳೆ ಮಗ, ಬೋಳಿ ಮಗ, ರಂಡೆ ಮಗ ಅಂತ ಹೇಳಿದ್ರೆ ನನ್ನ ಬಾಯಲ್ಲಿ ಕೂಡ ಬರುತ್ತೆ ಅದೇ ಮಾತು. ಮುಲ್ಲಗಿಲ್ಲ ಅಂತ ಹೇಳಿದ್ರೆ ನೀವು ಹಿಂದೂಗಳು ಸತ್ತಿದ್ರಲ್ಲ, ಅದಕ್ಕೆ ಮುಲ್ಲ ಬಂದಿದ್ದು. ಮುಲ್ಲ ಸೋಳೆ ಮಗ. ಸೋಳೆ ಮಗ ನೀನು, ಸೋಳೆಗೆ ಹುಟ್ಟಿದವ. ಗುರು ಅಂತ ನೀನ್ ಗುರು ಅಲ್ಲ, ನಿನ್ನ ಹೆಸರು ಗುರು, ಸೋಳೆಗೆ ಹುಟ್ಟಿದವ. ಅದಕ್ಕೆ ನಿನ್ನ ಬಾಯ ಅಂತ ಮಾತು ಬರ್ತಾ ಉಂಟು. ನೀನು ಫಸ್ಟ್ ನಿಂದು DNA ಟೆಸ್ಟ್ ಮಾಡಿ ಹೋಗಿ. ಒಳಗೊಳಗ್ ಕೆಲಸ ಆಗತ್ತೆ. ಫಸ್ಟ್ ಹೋಗಿ ನೀನ್ DNA ಟೆಸ್ಟ್ ಮಾಡಿಸ್ಕೊಮ್ಮ. ಯಾರು ಹುಟ್ಟಿದ್ದೆ ಅಂತ ನಮ್ಮ ಅಪ್ಪಾಜಿ ಒಳ್ಳೆ ಅನ್ಕೊಂಡಿದ್ದೆ. ಅಪ್ಪಾಜಿ ಹತ್ರ ಹೋಗಿ ಕೇಳು, ಅಮ್ಮನ ಹತ್ರ ಕೇಳು, ಅಪ್ಪಾಜಿ ಹತ್ರ ಕೇಳ್ಬೇಡ. ಅಪ್ಪಾಜಿ ಹತ್ರ ಕೇಳಕ್ ಹೋದ್ರೆ ಮತ್ತೆ ಅಮ್ಮ ಅಪ್ಪಾಜಿ ಬೇರೆ ಬೇರೆ ಆಗ್ಯಾರ. ಅಮ್ಮನ ಹತ್ರ ಕೇಳು, ಅಮ್ಮ ನಾನು ಯಾರು ಹುಟ್ಟಿದಮ್ಮ, ಮುಲ್ಲನಿಗೆ ಹುಟ್ಟಿದ ಅಥವಾ ನನ್ನ ಅಪ್ಪನಿಗೆ ಹುಟ್ಟಿದೇನಂತ. ನಿನ್ನ ಬಾಯಲ್ಲಿ ಮುಲ್ಲಾ 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 ಸೋಳೆ ಮಗ ಅಂತ ಬರ್ತಾ ಉಂಟಲ್ಲ, ಅದ್ ನಿಂಗೆ ಅನ್ವಯ ಆಗತ್ತೆ. ನೀನೇ ಮುಲ್ಲನ್ ಹುಟ್ಟಿರೋದು. ನೀನೇ ಮುಲ್ಲಾ ಹುಟ್ಟಿದ್ದು. ನಾನು ಅಕ್ಕ ಅಂತ ಬೆಲೆ ಕೊಟ್ಟು ಕರೆದೆ. ನಿನ್ನಂತವ್ರನ್ನ ನನ್ನ ಅಕ್ಕ ಅಂತ ಕರೆಯೋ ಯೋಗ್ಯತೆ ಇಲ್ಲ. ನೀನ್ ಯಾವ ನನಗೆ ಗೊತ್ತಿಲ್ಲ ಆಯ್ತಾ. ಮತ್ತೆ ಎಂತಕ್ಕೆ ಫೋನ್ ಹಚ್ಚಿದಿ ನೀನು? ನೀ ಹೆಣ್ಮಕ್ಳ ನಂಬರ್ ಅಂದ್ರೆ ಅಷ್ಟು ಬೇಗ ಸೇವ್ ಮಾಡಿ ಇಟ್ಕೊಂತೀರಾ ನೀವು? ಹೇಗೋ ಅತ್ಯಾಚಾರ ಕೊಲೆಗಾರರಲ್ವಾ, ಹೆಣ್ಮಕ್ಳು ಸಿಕ್ಕಿದ್ರೆ ಸಾಕು ನಿಮ್ಗೆ, ರಕ್ತ ಹೀರಿ ಬಿಡ್ತೀರಾ. ಅತ್ಯಾಚಾರ ಮಾಡಿ, ಕೊಲೆ ಮಾಡಿ, 6 ಇಂಚು ಮಣ್ಣು ತುಂಬಿ ಪೆಟ್ರೋಲ್ ಹಾಕಿ ಸುಟ್ಟಾಕ್ತೀರ, SID ಎಲ್ಲ ಹಾಕಿ ಏನೇನು ಮಾಡಿ ಬಿಡ್ತೀರಾ ಹೆಣ್ಮಕ್ಳಂದ್ರೆ. ಅಷ್ಟು ನಿಮ್ಗೆ ಹೆಣ್ಮಕ್ಳಂದ್ರೆ ಸಸಾರ. ಹೆಣ್ಮಕ್ಳ ನಂಬರ್ ಸಿಕ್ಕಿದ್ರೆ ಸಾಕು, ಹೆಣ್ಮಕ್ಳ ಫೋಟೋ ಕಂಡ್ರೆ ಸಾಕು, ಫೋನ್ ಹಚ್ಚೋದೇನು ಇಲ್ಲ. ಮೊನ್ನೆ ಶನಿವಾರ, ಇವತ್ತಿಗೆ 8 ದಿವಸ ಆಯ್ತು ಮಧುಗಿರಿ ಅವನಿಗೆ ಫೋನ್ ಮಾಡಿ ನಾನು ಇನ್ನೂ ನನ್ನ ನಂಬರ್ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ನೀನೆಂತ ಅತ್ಯಾಚಾರ ಕೊಲೆಗಾರ ಇರ್ಬೇಕು ನೀನು. ಕಾನೂನು ಪ್ರಕಾರ ಏನಾಗುತ್ತೆ ನಾನು ನಾಳೆ ಬೆಳಗ್ಗೆ ಕೇಸ್ ಮಾಡ್ತೀನಿ. ಮಾಡು. ಫೋನ್ ಹಚ್ಚಿದ್ ನೀನಲ್ವಾ? ನೀನೇ ಫೋನ್ ಹಚ್ಚಿದ್, ನಾನ್ ಮಾಡಿದಲ್ಲ. ನೀನ್ ಕಂಪ್ಲೇಂಟ್ ಮಾಡು. ಒಂದು ಹೆಣ್ಣಿಗೆ ಇಷ್ಟು ರಾತ್ರಿಯಲ್ಲಿ ಫೋನ್ ಹಚ್ಚಿದ್ ನೀನಲ್ವಾ? ಕೇಸ್ ಮಾಡಂಗ ನಾನ್ ಬರ್ತೀನಿ. ಮಾಡ್ತೀನಿ ನಾನು. ನಂಗೆ ರಾತ್ರಿ ಎಲ್ಲ ಕಾಲ್ ಮಾಡಿ ಟಾರ್ಚರ್ ಮಾಡ್ತಾನೆ ಅಂತ ಹೇಳಿ ನಾನು ಕಂಪ್ಲೇಂಟ್ ಮಾಡ್ತೀನಿ. ಅಷ್ಟೇ ಹೇಳ್ಬೇಡ. ಎಂತ ಹೇಳ್ಬೇಡ, ನನ್ನ ಕಾಲ್ ರೆಕಾರ್ಡ್ ಕೊಡ್ತೀನಿ ನಾನು. ನನ್ನ ಮೊಬೈಲ್ ಕೊಟ್ಟು ಬಿಡ್ತೀನಿ. ಮೊಬೈಲ್ ಕೊಡಿ, ಕಾಲ್ ರೆಕಾರ್ಡಿಂಗ್ ಮಾಡ್ಕೊಳ್ರಿ. ರೆಕಾರ್ಡ್ ಮಾಡಿದ್ರೆ ರೆಕಾರ್ಡ್ ಕೊಡ್ತೀನಿ, ಮೊಬೈಲ್ ಕೊಡ್ತೀನಿ, ಎಲ್ಲ ಸಾಕ್ಷಿ ಇಟ್ಟು ಮಾತಾಡ್ತೀನಿ ನಾನು. ಕಾನೂನಿಗೆ ಒಳ್ಳೆ ಗೌರವ ಕೊಡ್ತೀನಿ ನಾನು. ಮೊದ್ಲೆಲ್ಲ ಪೊಲೀಸ್ನವ್ರ ಮೇಲೆ ನಂಬಿಕೆ ಇರ್ಲಿಲ್ಲ, ಈಗ ನಂಗೆ ನಂಬಿಕೆ ಬಂದಿದೆ. ಈಗ ಅವ್ರಿಗೆ ಪೊಲೀಸ್ನವರಿಗೂ ಕೂಡ ಗೊತ್ತಾಗಿದೆ ಏನೇನಾಗ್ತಾ ಉಂಟಂತ ಹೇಳಿ. ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಅಕ್ಕ ಒಂದು 10 ಹೆಸರು ಹೇಳ್ತೀನಿ, ಕೌಂಟ್ ಮಾಡ್ಕ ಬರ್ಕ. ಏನ 10 ಹೆಸರು ಹೇಳ್ತೀನಿ, ಅವ್ರೆಲ್ಲರ ಮೇಲೆ ಕೇಸ್ ಮಾಡಕ. ಯಾರ 10 ಹೆಸರು? ಯಾರ ನಿಮ್ ಕುಟುಂಬದಲ್ಲಿ 10 ಜನ ಇರೋದಾ? ನಿಮ್ ಕುಟುಂಬದಲ್ಲಿ 10 ಜನ ಇರೋದಾ ನೀವು? ನನ್ನ ಕುಟುಂಬದಲ್ಲಿ ಸಾಧಾರಣ ಒಂದು 1,000ಕ್ಕಿಂತ ಮೇಲೆ ಇದ್ದಾರೆ. ನಿಮ್ ಕುಟುಂಬದಲ್ಲಿ 10 ಜನನಾ? ಅಮ್ಮ ಇಡ್ಲ ಫೋನ್. ನಾನ್ ಮಾಡಕ್ಕೆ ಯಾರು ಹೇಳಿದ್? ನಾನ್ ಹೇಳಿದ್ನಾ ಫೋನ್ ಮಾಡಂತ? ನೀನ್ ಬೇಕಾದ್ ಮಾಡ್ಕಾಕ, ನಾನು ಅಕ್ಕ ಅಂತಾನೆ ಕರೆಯೋದು. ನೀನ್ ನನ್ ಸೋಳೆ ಮಗ ಅಂದ್ರೆ ನಾನು ಅಕ್ಕ ಅಂತಾನೆ ಕರೆಯೋದು. ಆಲ್ರೆಡಿ ಅಂದಿದಿ. ನೀನ್ ಅಂದಿದ್ದಕ್ಕೆ ನಾನ್ ಅಂದಿದ್ದು. ಯಾರು ಅವ್ರು ಮುನ್ನ ಒಬ್ರು ಕಾಲ್ ಮಾಡಿದ್ರಲ್ಲ, ಅವ್ರು ಸೋಳೆ ಮಗ ಅಂದಿದ್ದಕ್ಕೆ ನಾನ್ ನಿನ್ಗೆ ಹೇಳಿದೆ ಸೋಳೆ ಮಗ ನೀನೆ ಅಂತ. ಅದು ನೀನು ಒಂದು ಬರ್ಲ ಅವ್ರಿಗೆ ತೋರ್ಸೋ 4 ನಿಂಗೆ ತೋರಿಸ್ತಿತ್ತಲ್ಲ, ಅದಕ್ಕೆ ಹೇಳಿದೆ ನಾನು ನೀನೆ ಸೋಳೆ ಮಗ ಅಂತ. ಒಂದ್ ನಿಮಿಷ, ಅವನಿಗೆ ನಿಮ್ಗೆ ಏನ್ ಸಂಬಂಧ? ನನ್ಗೇನ್ ಸಂಬಂಧ ಇಲ್ಲ, ನಮ್ಮ ಊರಿನವ್ರು ಅಷ್ಟೇ. ನಮ್ಮ ಊರಿನವರು, ಸಂಬಂಧ ಏನಿಲ್ಲ ನಂಗೆ. ಸಂಬಂಧ ಏನಿಲ್ಲ ನನ್ಗೆ, ಸಂಬಂಧ ಏನಿಲ್ಲ. ಅವ್ರು ಮುಸ್ಲಿಂ, ನಾನು ಹಿಂದೂ. ನನಗೊಂದು ಡೌಟ್ ಐತೆ. ನಾನು ಜಾತಿ ಧರ್ಮ ನೋಡಲ್ಲ. ನಮ್ಗೆ ಎಲ್ರು ಒಂದೇ ಭಾವನೆಯಲ್ಲಿ ನೋಡ್ತೀವಿ ನಾವು. ನಿಮ್ಮಂತ ಹಿಂದೂಗಳು ನಾಳೆ ಸತ್ತಿದ್ದಕ್ಕೆ ಮುಸ್ಲಿಂ ಕ್ರೈಸ್ತರೆಲ್ಲ ಒಗ್ಗಟ್ಟಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಆಯ್ತಕ್ಕ, ಒಂದ್ ನಿಮಿಷ. ನನಗೊಂದು ಡೌಟ್ ಐತಕ್ಕ. ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಫೋನ್ ಮಾಡಿ ನಂಗೆ. ಆದ್ರೆ ಇನ್ನು ರಾತ್ರಿ ಮಾಡ್ಬೇಡ, ಬೆಳಿಗ್ಗೆ ಮಾಡು. ನೀನು ಇಷ್ಟು ರಾತ್ರಿ ಫೋನ್ ಮಾಡೋದು ಸರಿಯಲ್ಲ. ನನ್ಗೆ ಒಂದು ಹೆಣ್ಮಗಳಿಗೆ ರಾತ್ರಿ ಫೋನ್ ಮಾಡೋದು ಸರಿಯಲ್ಲ. ನೀನ್ ಮಾಡೋದಿದ್ರೆ 5 ಗಂಟೆ ಮೊದ್ಲು ಫೋನ್ ಮಾಡ್ಬೇಕು ಒಂದು ಹೆಣ್ಮಗಳಿಗೆ ಫೋನ್ ಮಾಡುವಾಗ. ಅವನೇನಕ್ಕ ನನಗೆ ಗೊತ್ತಿಲ್ಲ, ನಮ್ಮ ಅಪ್ಪಾಜಿ ಗುಡ್ಡ ಅನ್ಸುತ್ತೆ. ಏನ ಸಮೀರ್? ನಿಂಗೆ ಸಮೀರ್ದು ಜಪ ಮಾಡಿಲ್ಲ ಅಂದ್ರೆ ನಿದ್ದೆ ಬರಲ್ವ ನಿಂಗೆ? ಆಗ ನಿಮ್ಗೆ ಎಷ್ಟು ಬಾಂಬ್ ಬಿದ್ದಿದೆ ಅಂತ ಹೇಳಿದ್ರೆ ಒಂದು ಸಮೀರ್ದು ಒಂದು ವಿಡಿಯೋ ಸಾಕಲ್ಲ ನಿಮ್ಗೆ. ಅದಕ್ಕೆ ನಿಮ್ಗೆ ಹೊಟ್ಟೆ ಉರಿ ಬಂದಿದ್ದು. ಇಡೀ ಕರ್ನಾಟಕಕ್ಕೆ ಏನಂತ ತೋರಿಸ್ಕೊಟ್ಟಿದ್ದಾನಲ್ಲ ಸಮೀರ್. ಅವ ನಿಜವಾದ ಹೋರಾಟಗಾರ ಅಂದ್ರೆ. ಪೂರ್ತಿ
ನಿಜವಾದ ಹೋರಾಟಗಾರ ಅಂದ್ರೆ ಅವನೇ ಸಮೀರ್. ನಿಮ್ಮಂತ ಕಾಂಜಿ ಪಿಂಜಿಗಳೆಲ್ಲ ಬೀದಿಯಲ್ಲಿ ಆಟ ಮಾಡ್ಕೊಂಡು ಬಂದಿದ್ರಲ್ಲ. ಮಾತಾಡಲ್ಲ. ಸ್ವಂತ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಒಂದು ಗಾದೆ ಇದೆ, ಹಂಗ್ ಮಾಡ್ಕೊಂಡು ಬಂದಿದ್ರ ಇವತ್ತು. ಸೌಜನ್ಯ ಹೋರಾಟ ಮಾಡಿದ್ರೆ ಬೀದಿ ಹೋರಾಟ ನಿಮ್ದೆ ಅಂತ ಇವತ್ತು. ಡೊಂಬರಾಟ ಮಾಡ್ಕೊಂಡು ಬಂದಿದ್ದ ಅಥವಾ ಭರತನಾಟ್ಯ ಮಾಡ್ಕೊಂಡು ಬಂದಿದ್ದ? ಫಿಲ್ಮ್ ಡ್ಯಾನ್ಸಾ? ಕಾರಲ್ಲಿ ಆರಾಮಾಗಿ ಎಸಿ ಹಾಕೊಂಡು ಡಿಜೆ ಹಾಕೊಂಡು ಜಾಲಿ ಆಯ್ತಲ್ಲ ಬರ್ಲಿಕ್ಕೆ. ನೀವು ಬಂದು ಡೈರೆಕ್ಟ್ ಅಣ್ಣಪ್ಪ ಮಂಜುನಾಥನ ಮುಂದೆ ಹೋಗ್ಬೇಕಿತ್ತು. ಅದಕ್ಕೆ ಅದಾದ್ರೆ ನಾವು ಮೆಚ್ಚುತ್ತಿದ್ದೀವಿ. ನೀವು ಹೋಗಿದ್ದು ಹೋಗಿ ಎಲ್ಲಿಗೆ? ಅದೇ ಅಣ್ಣಪ್ಪ ಮಂಜುನಾಥ ಎಲ್ಲ ತೋರಿಸ್ಕೊಡ್ತಾರೆ. ನಂಬರ್ ಇದ್ರೆ ಕೊಡಕ ನಿಂಗೆಂತಕ್ಕೆ? ನಿಮ್ಗೆ ಎಲ್ರದ್ದು ನಂಬರ್ ತಗೊಂಡು ಫೋನ್ ಮಾಡೋದು ಕೆಲಸ, ಬೇರೆ ಏನಿಲ್ಲ ಕೆಲಸ. ಪೇಮೆಂಟ್ ಒಳ್ಳೆ ಆಗ್ತದಲ್ಲ. ಎಣ್ಣೆ ಕುಡಿಯೋದು ಕಾಲ್ ಮಾಡೋದು. ದುಡ್ಡು ತಿನ್ಬೇಕಮ್ಮ, ದುಡ್ಡು ತಿನ್ಬೇಕು. ನಾವು ಹೆಣ್ಮಕ್ಳಾದ್ರೂ ದುಡ್ಡು ತಿಂತಿದ್ದೀವಿ. ನಾವು ಯಾರಿಗೂ ಕೈ ಚಾಚಲ್ಲ. ಒಂದು ವೇಳೆ ಕಷ್ಟ ಅಂತ ಆದ್ರೂ, ಒಂದು ಏನೋ ಹುಷಾರಿಲ್ಲ, ಒಂದು ಕಷ್ಟ ಬಂದ್ರೆ ನಮ್ಗೊಂದು